ಕನ್ನಡ ಇಂಗ್ಲಿಷ್ನಿಂದ ಸಂಸ್ಕೃತಕ್ಕೆ ಟ್ರಾನ್ಸ್ಲೇಷನ್ ಮಾಡಿದ್ರೆ 5 ಅಂಕಗಳು ಲಭಿಸುತ್ತೆ. ಅದೇ ರೀತಿ ಸಂಸ್ಕೃತದಿಂದ ಕನ್ನಡ ಅಥವಾ ಇಂಗ್ಲಿಷ್ಗೆ ಟ್ರಾನ್ಸ್ಲೇಷನ್ ಮಾಡಿದ್ರೆ ನಿಮಗೆ 5 ಅಂಕಗಳು ಲಭಿಸುತ್ತೆ. ಈ ಪ್ರಶ್ನೆಗಳಿಗೆ ಉತ್ತರವನ್ನು ನಾನು ಹೇಳೋದನ್ನ ನೀವು ಕೇಳಿಸ್ಕೊಂಡ್ರು ಕೂಡ ಉತ್ತರವನ್ನು ಬರೀಬಹುದು ಮಕ್ಕಳೇ. ಅದನ್ನೇ ನೀವು ಇಂಗ್ಲಿಷ್ನಲ್ಲೂ ಕೂಡ ಬರೀತಾ ಹೋಗ್ತೀರಾ. ತನ್ನ ಹಿರಿಯರು ಕಳ್ಕೊಂಡಿದ್ದಂತಹ ರಾಜ್ಯವನ್ನು ಪಡೆಯೋದಕ್ಕೋಸ್ಕರ ಏನೆಲ್ಲ ಅವನು ಪ್ರತಿಜ್ಞೆ ಮಾಡಿ ಆನಂತರ ಯಾವ ರೀತಿಯಲ್ಲಿ ಅರಣ್ಯಕ್ಕೆ ಹೋಗಿ ಸೈನ್ಯವನ್ನು ಕಟ್ಟಬೇಕು ಅಂತ ಏನೆಲ್ಲ ಪ್ರಯತ್ನವನ್ನು ಮಾಡ್ದ, ಅರಣ್ಯದಲ್ಲಿ ಏನೇನೇನು ಕಷ್ಟವನ್ನು ಅನುಭವಿಸಿದ ಅನ್ನೋದನ್ನ ಈ ಪ್ರಶ್ನೆಗೆ ಉತ್ತರವನ್ನು ಬರೀತೀರಾ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಭವತಾಂ ಸರ್ವೇಷಾಮಪಿ ದ್ವಿತೀಯ PUC ಸಂಸ್ಕೃತ ಕಕ್ಷಾಂ ಪ್ರತಿ ಸ್ವಾಗತಂ. ಮಮ ನಾಮ ಭಾರತಿ. ಅಹಂ ವಿದ್ಯಾಶ್ರಮ ವಿದ್ಯಾಲಯೇ ಸಂಸ್ಕೃತ ವಿಭಾಗೆ ಕಾರ್ಯಂ ಕರೋಮಿ. ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ದ್ವಿತೀಯ PUC ಸಂಸ್ಕೃತ ತರಗತಿಗೆ ಆತ್ಮೀಯ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ಇದುವರೆಗೂ ನೀವು ದ್ವಿತೀಯ PUC ಸಂಸ್ಕೃತ ಪಠ್ಯಪುಸ್ತಕದಲ್ಲಿರುವಂತಹ ಎಲ್ಲ ಪಾಠಗಳ ವಿಚಾರ ಹಾಗೂ ಅದಕ್ಕೆ ಸಂಬಂಧಪಟ್ಟಂತಹ ಅಭ್ಯಾಸ ಹಾಗೂ ಅಭ್ಯಾಸ ಪುಸ್ತಕಗಳ ವಿಚಾರಗಳನ್ನು ಇದುವರೆಗೂ ನಮ್ಮ ಸಂಸ್ಥೆಯಿಂದ ಪ್ರಸಾರವಾಗಿರುವಂತಹ ಯೂಟ್ಯೂಬ್ ಚಾನಲ್ನಲ್ಲಿ ಎಲ್ಲರೂ ಕೂಡ ನೋಡಿದ್ದೀರಾ ಎಂದು ಭಾವಿಸಿದ್ದೇನೆ. ಹಾಗಾಗಿ ಇಂದು ನಾನು ಪದವಿ ಪೂರ್ವ ಶಿಕ್ಷಣ ಇಲಾಖೆಯಿಂದ ಈ ವರ್ಷ ಬಂದಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇದೆ ಅನ್ನುವಂತಹ ವಿಚಾರವನ್ನು ನಿಮ್ಮೊಂದಿಗೆ ಹೇಳಲು ಇಷ್ಟಪಡುತ್ತೇನೆ ಮಕ್ಕಳೇ. ಹಾಗಾಗಿ ಬನ್ನಿ ವಿದ್ಯಾರ್ಥಿಗಳೇ, ಮಾದರಿ ಪ್ರಶ್ನೆ ಪತ್ರಿಕೆಯ ವಿಚಾರವನ್ನು ನೋಡೋಣ. ಪುರತಃ ಗಚ್ಚಾಮಃ. ನೋಡಿ ವಿದ್ಯಾರ್ಥಿಗಳೇ, ದ್ವಿತೀಯ PUC ಸಂಸ್ಕೃತ ಪ್ರಶ್ನೆ ಪತ್ರಿಕೆಯು ಬಹಳ ಸುಲಭವಾಗಿರುವಂತಹ ಪ್ರಶ್ನೆ ಪತ್ರಿಕೆಯಾಗಿದೆ. ನೀವು ಅಲ್ಪ ಪ್ರಯತ್ನದಿಂದಲೇ 100ಕ್ಕೆ 100 ಅಂಕಗಳನ್ನು ಬಹಳ ಸುಲಭವಾಗಿ ಪಡಿಬಹುದು. ಬಹು ಆಯ್ಕೆಯ ಪ್ರಶ್ನೆಗಳು ನಿಮಗೆ ನಮ್ಮ ಸಂಸ್ಕೃತ ಪ್ರಶ್ನೆ ಪತ್ರಿಕೆಯಲ್ಲಿ ಇದೆ. ಹಾಗಾಗಿ ಅಲ್ಪ ಪ್ರಯತ್ನದಿಂದಲೇ ನೀವು 100ಕ್ಕೆ 100 ಅಂಕಗಳನ್ನು ಸುಲಭವಾಗಿ ಪಡಿಬಹುದು ಮಕ್ಕಳೇ. ನಿಮಗೆಲ್ಲರಿಗೂ ಕೂಡ ಶುಭವಾಗಲಿ ಎಂದು ಹಾರೈಸುತ್ತಾ ಪ್ರಶ್ನೆ ಪತ್ರಿಕೆಯ ಮಾದರಿಯನ್ನು ತೋರಿಸಿ ನಂತರ ಅದಕ್ಕೆ ಯಾವ ರೀತಿಯಲ್ಲಿ ಉತ್ತರವನ್ನು ಬರೀಬೇಕು ಅನ್ನುವಂತಹ ವಿಚಾರವನ್ನು ತಿಳಿಸ್ತಾ ಹೋಗ್ತೇನೆ. ಬನ್ನಿ ವಿದ್ಯಾರ್ಥಿಗಳೇ, ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. 3 ಗಂಟೆ 15 ನಿಮಿಷಗಳ ಕಾಲಾವಕಾಶ ಇರುತ್ತೆ ನಿಮಗೆ ಸಂಸ್ಕೃತ ಪ್ರಶ್ನೆ ಪತ್ರಿಕೆಗೆ. 100 ಅಂಕಗಳಿಗೆ ನೀವು ಉತ್ತರವನ್ನು ಬರೀತೀರಾ. ಹಾಗಾಗಿ ಬನ್ನಿ ವಿದ್ಯಾರ್ಥಿಗಳೇ, ಮೊಟ್ಟ ಮೊದಲನೇ ಮೇನಲ್ಲಿ ಏನಿರುತ್ತೆ ಅನ್ನೋದನ್ನು ನೋಡೋಣ. ಇಲ್ಲಿ ನಿಮಗೆ ಏಕವಾಕ್ಯೇನ ಸಂಸ್ಕೃತ ಭಾಷೆಯ ಉತ್ತರಂ ಲಿಖತ, ಒಂದು ವಾಕ್ಯದಲ್ಲಿ ಸಂಸ್ಕೃತ ಭಾಷೆಯಲ್ಲಿ ಉತ್ತರವನ್ನು ಬರೆಯಿರಿ ಅಂತ ಕೊಟ್ಟಿರ್ತಾರೆ. ಈ ವಿಭಾಗದಲ್ಲಿ ನಿಮಗೆ 15 ಪ್ರಶ್ನೆ ಇರುತ್ತೆ. 15 ಪ್ರಶ್ನೆಗಳಲ್ಲಿ ನೀವು 10 ಪ್ರಶ್ನೆಗೆ ಉತ್ತರವನ್ನು ಬರೆದ್ರೆ ಸಾಕು. ಈ ವರ್ಷ ನಿಮಗೆ ಇದರಲ್ಲೂ ಕೂಡ ಚಾಯ್ಸ್ನ ಕೊಟ್ಟಿದ್ದಾರೆ. ಹಾಗಾಗಿ ಎರಡನೆಯ ವಿಭಾಗ ದ್ವಿತ್ರಯಿ ವಾಕ್ಯ ಹಿ ಸಂಸ್ಕೃತ ಭಾಷೆಯ ಕನ್ನಡ ಭಾಷೆಯ ಆಂಗ್ಲ ಭಾಷೆಯ ವಾ ಉತ್ತರಂ ಲಿಖತ ಪಂಚಾನಾಮೇವ. 5 ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೀತೀರಾ. 2 ಅಂಕಗಳಂತೆ ಒಟ್ಟು 10 ಅಂಕಗಳು ನಿಮಗೆ ಲಭಿಸುತ್ತೆ. ಒಟ್ಟು ನಿಮಗೆ 8 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಮಕ್ಕಳೇ. ಅದರಲ್ಲಿ ನೀವು ಯಾವುದಾದ್ರೂ 5 ಪ್ರಶ್ನೆಗೆ ನೀವು ಉತ್ತರವನ್ನು ಬರೆದ್ರೆ ಸಾಕು. ಮುಂದಿನ ವಿಭಾಗ, 3ನೆಯ ವಿಭಾಗ ಪಾಠನಾಮ ಉಲ್ಲೇಖ್ಯ ಶ್ಲೋಕಾನಾಂ ಅನುವಾದಂ ಕನ್ನಡ ಭಾಷೆಯ ಆಂಗ್ಲ ಭಾಷೆಯ ವಾ ಕುರುತ. ಇಲ್ಲಿ ನಿಮಗೆ 6 ಶ್ಲೋಕಗಳನ್ನು ಕೊಟ್ಟಿದ್ದಾರೆ. 6ರಲ್ಲಿ ಯಾವುದಾದ್ರೂ 3 ಶ್ಲೋಕಗಳಿಗೆ ನೀವು ಪಾಠದ ಹೆಸರನ್ನ ಬರೆದು ಅದರ ತಾತ್ಪರ್ಯವನ್ನು ಬರೆದ್ರೆ ಇಂಗ್ಲಿಷ್ ಅಥವಾ ಕನ್ನಡದಲ್ಲಿ ನಿಮಗೆ ಸಂಪೂರ್ಣವಾದಂತಹ ಅಂಕ ಲಭಿಸುತ್ತೆ. ಬಹಳ ಸುಲಭವಾಗಿರುತ್ತೆ ಮಕ್ಕಳೇ. ಹಾಗಾಗಿ ಬಹಳ ಸುಲಭವಾಗಿರುವಂತಹ ವಿಭಾಗ. ಪಾಠದ ಹೆಸರನ್ನ ಬರೆದು ಶ್ಲೋಕದ ತಾತ್ಪರ್ಯವನ್ನ ಬರಿತೀರಾ. ಮುಂದೆ ನೋಡೋಣ. 9 ಅಂಕಗಳು ಲಭಿಸುತ್ತೆ ನಿಮಗೆ. 3 × 3 9 ಅಂಕಗಳು ಸುಲಭವಾಗಿ ಲಭಿಸುತ್ತೆ. ಮುಂದಿನ ವಿಭಾಗಕ್ಕೆ ಹೋಗೋಣ. ಮುಂದಿನ ವಿಭಾಗ ಪಾಠನಾಮ ಉಲ್ಲೇಖ್ಯ ಕಹ ಕಂಪ್ರತಿ ಅವದತಿಥಿ ಸಂಸ್ಕೃತ ಭಾಷೆಯ ಲಿಖತ. ಪಾಠದ ಹೆಸರನ್ನ ಬರೆದು ಯಾರು ಯಾರಿಗೆ ಹೇಳಿದ್ರು ಅಂತ ಬರೆದ್ರೆ ನಿಮಗೆ ಸಂಪೂರ್ಣವಾಗಿ ಪ್ರತಿಯೊಂದು ಪ್ರಶ್ನೆಗೂ 2 ಅಂಕಗಳು ಲಭಿಸುತ್ತೆ. ಒಟ್ಟು ನೀವು 4 ಪ್ರಶ್ನೆಗಳಿಗೆ ಇದಕ್ಕೆ ಉತ್ತರವನ್ನು ಬರೀಬೇಕು. ಇಲ್ಲಿ ನಿಮಗೆ ಒಟ್ಟು 7 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಯಾವುದಾದ್ರೂ 4 ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೆದ್ರೆ ಸಾಕು ಮಕ್ಕಳೇ. ಅಲ್ಲಿ ನಿಮಗೆ 4 × 2 8 ಅಂಕಗಳು ಸುಲಭವಾಗಿ ಲಭಿಸುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಪುರತಃ ಗಚ್ಚಾಮಃ. ಮುಂದೆ ದಶವಾಕ್ಯ ಹಿ ಸಂಸ್ಕೃತ ಭಾಷೆಯ ಆಂಗ್ಲ ಭಾಷೆಯ ವಾ ಉತ್ತರಂ ಲಿಖತ ಪಂಚಾನಾಮೇವ. 5 ಪ್ರಶ್ನೆಗಳಿಗೆ ಆಂಗ್ಲ ಭಾಷೆಯಲ್ಲಾಗ್ಬೋದು, ಸಂಸ್ಕೃತ ಭಾಷೆಯಲ್ಲಾಗ್ಬೋದು ಅಥವಾ ಕನ್ನಡ ಭಾಷೆಯಲ್ಲಾದರೂ ನೀವು ಉತ್ತರವನ್ನು ಬರೀಬಹುದು. ಇಲ್ಲೂ ಕೂಡ ನಿಮಗೆ 5 ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದ್ರೆ 25 ಅಂಕಗಳು ಸುಲಭವಾಗಿ ಲಭಿಸುತ್ತೆ. ನಿಮಗೆ ಯಾವ ಪ್ರಶ್ನೆಗೆ ಉತ್ತರ ಚೆನ್ನಾಗಿ ಬರೆಯೋ ಗೊತ್ತಿರುತ್ತೋ ಅದನ್ನ ನೀವು ಬರೀಬಹುದು ಮಕ್ಕಳೇ. ಈ ವಿಭಾಗದಲ್ಲಿ 8 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. 8 ಪ್ರಶ್ನೆಗಳಲ್ಲಿ ಯಾವುದಾದ್ರೂ 5 ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದ್ರೆ ನಿಮಗೆ 25 ಅಂಕಗಳು ಸುಲಭವಾಗಿ ಬರುತ್ತೆ ಮಕ್ಕಳೇ. 5 × 5 25. ಅರ್ಥ ಆಯ್ತಾ? ನೀವು ಕನ್ನಡ ಭಾಷೆಯಲ್ಲಾದರೂ ಬರೀಬಹುದು, ಆಂಗ್ಲ ಭಾಷೆಯಲ್ಲಾದರೂ ಬರೀಬಹುದು ಅಥವಾ ಸಂಸ್ಕೃತ ಭಾಷೆಯಲ್ಲಾದರೂ ಉತ್ತರವನ್ನ ಬರೀಬಹುದು. ಮುಂದಿನ ವಿಭಾಗಕ್ಕೆ ಹೋಗೋಣ. ಇಲ್ಲಿ ಮಂಜೂಷಾತಃ ಸೂಕ್ತ ಪದಂ ಚಿತ್ವ ರಿಕ್ತ ಸ್ಥಾನಂ ಪೂರಯತ.
ಬಿಟ್ಟಿರುವ ಸ್ಥಳಗಳನ್ನ ತುಂಬಿರಿ ಅಂತ ಹೇಳಿ ಮೇನು. ಇಲ್ಲಿ ನಿಮಗೆ ಉತ್ತರವನ್ನ ಆವರಣದಲ್ಲೇ ಕೊಟ್ಟಿರ್ತಾರೆ. ಆವರಣದಲ್ಲಿ ಇರುವಂತಹ ಉತ್ತರವನ್ನ ನೋಡಿಕೊಂಡು ನೀವು ಈ ಯಾವ ಡ್ಯಾಶ್ ಕೊಟ್ಟಿರ್ತಾರಲ್ವಾ ಈ ಡ್ಯಾಶಸ್ಗೆ ನೀವು ಫಿಲ್ ಮಾಡಿದ್ರೆ ಸಾಕು. ಸರಿಯಾದ ಶಬ್ದವನ್ನ ಫಿಲ್ ಮಾಡ್ತೀರಾ. ಅರ್ಥ ಆಯ್ತಾ? ಪ್ರಿಯ ವಿದ್ಯಾರ್ಥಿಗಳೇ, ನೋಡಿ ಈ ಫಿಲ್ ಇನ್ ದ ಬ್ಲಾಂಕ್ಸ್ಗೆ ನಿಮಗೆ 4 ಅಂಕಗಳಿರುತ್ತೆ. ಎಷ್ಟು ಅಂಕಗಳಿರುತ್ತೆ? 4 ಅಂಕಗಳು ಇರುತ್ತೆ. 4 ಅಂಕಗಳನ್ನ ನೀವು ಸುಲಭವಾಗಿ ತಗೋಬಹುದು. ಮುಂದಿನ ವಿಭಾಗಕ್ಕೆ ಹೋಗೋಣ. ಸಂಯೋಜಯತ ಮ್ಯಾಥ್ ದ ಫಾಲೋಯಿಂಗ್. ಇದು ಕೂಡ ಬಹಳ ಸುಲಭವಾಗಿರುತ್ತೆ. ನಿಮಗೆ 4 ಅಂಕಗಳಿರುತ್ತೆ. ಇದನ್ನು ಕೂಡ ನೀವು ಆರಾಮಾಗಿ ಅಂಕಗಳನ್ನ ಪಡಿಬಹುದು ಮಕ್ಕಳೇ. ಮುಂದಿನ ವಿಭಾಗ ರೇಖಾಂಕಿತಾನಿ ಪದಾನಿ ಆಶ್ರಿತ್ಯ ಪ್ರಶ್ನೆ ನಿರ್ಮಾಣಂ ಕುರುತ. ಯಾವುದಾದ್ರೂ 3ಕ್ಕೆ ನೀವು ರೇಖಾಂಕಿತ ಪದಾನಿ ಆಶ್ರಿತ್ಯ ರೇಖಾಂಕಿತ ಪದಗಳನ್ನ ಕೊಟ್ಟಿರ್ತಾರೆ. ಯಾವುದಾದ್ರೂ ಒಂದು ವರ್ಡ್ಗೆ ಅಂಡರ್ಲೈನ್ ಕೊಟ್ಟಿರ್ತಾರೆ. ಅದನ್ನ ನೋಡ್ಕೊಂಡು ನೀವು ಉತ್ತರವನ್ನ ಬರೆದ್ರೆ ಸಾಕು. ಒಟ್ಟು ನೀವು 3 ಪ್ರಶ್ನೆಗೆ ಉತ್ತರವನ್ನ ಬರೆದ್ರೆ ಸಾಕು ಮಕ್ಕಳೇ. ಎಲ್ಲಿ ಅಂಡರ್ಲೈನ್ ಕೊಟ್ಟಿರ್ತಾರೋ ಅಲ್ಲಿಗೆ ಪ್ರಶ್ನಾರ್ಥಕ ಶಬ್ದವನ್ನ ಹಾಕಿ ಸಂಪೂರ್ಣವಾಗಿ ಪ್ರಶ್ನೆಯನ್ನ ಬರೆದು ಕ್ವೆಶ್ಚನ್ ಮಾರ್ಕ್ ಹಾಕ್ತೀರಾ. ಅರ್ಥ ಆಯ್ತಾ? ಮುಂದಿನ ವಿಭಾಗಕ್ಕೆ ಹೋಗೋಣ. ಯಥಾ ನಿರ್ದೇಶಂ ಲಿಖತ ಚತುರ್ಣಾಮೇವ. ಇದು ವ್ಯಾಕರಣಾಂಶದ ವಿಭಾಗ ಮಕ್ಕಳೇ. ಒಟ್ಟು 12 ಅಂಕಗಳ ಪ್ರಶ್ನೆ ಇರುತ್ತೆ. ನಿಮ್ಗೆ 7 ವಿಭಾಗಗಳನ್ನ ಕೊಟ್ಟಿರ್ತಾರೆ. 7ರಲ್ಲಿ ಯಾವ್ದಾದ್ರು 4 ವಿಭಾಗದ ಪ್ರಶ್ನೆಗೆ ನೀವು ಉತ್ತರವನ್ನ ಬರೆದ್ರೆ ನಿಮ್ಗೆ ಎಷ್ಟು ಅಂಕ ಲಭಿಸುತ್ತೆ? 4 × 3 12 ಅಂಕಗಳು ಬಹಳ ಸುಲಭವಾಗಿ ಸಿಗುತ್ತೆ. ಇದರಲ್ಲೂ ಕೂಡ ನಿಮ್ಗೆ ಚಾಯ್ಸ್ ಇದೆ. ಸಂಪೂರ್ಣ ಪ್ರಶ್ನೆ ಪತ್ರಿಕೆಯಲ್ಲಿ ನಿಮ್ಗೆ ಎಲ್ಲ ಕಡೆಯಲ್ಲೂ ಕೂಡ ಚಾಯ್ಸ್ ಅನ್ನೋದು ಇದ್ದೇ ಇರುತ್ತೆ. ಹಾಗಾಗಿ ನಿಮ್ಗೆ ಬರುವ ಉತ್ತರವನ್ನ ನೀವು ಆಯ್ಕೆ ಮಾಡಿ ಬರಿಬಹುದು ಮಕ್ಕಳೇ. ಅರ್ಥ ಆಯ್ತಾ? 7 ಪ್ರಶ್ನೆಗಳಿರುತ್ತೆ ಮೇಯ್ನು. ಅದರಲ್ಲಿ ನೀವು ಯಾವ್ದಾದ್ರು 4ಕ್ಕೆ ಬರೆದ್ರೆ ಸಾಕು. 4 × 3 12 ಅಂಕಗಳು ಸುಲಭವಾಗಿ ಲಭಿಸುತ್ತೆ. ಅರ್ಥ ಆಯ್ತಾ? ಪುರತಃ ಗಚ್ಚಾಮಃ. ಮುಂದಿನ ವಿಭಾಗ ಕನ್ನಡ ಭಾಷೆಯ ಆಂಗ್ಲ ಭಾಷೆಯಾವ ಅನುವಾದತ. ಕನ್ನಡ ಭಾಷೆ ಅಥವಾ ಆಂಗ್ಲ ಭಾಷೆಗೆ ಅನುವಾದವನ್ನ ಬರೀರಿ. ಇದರಲ್ಲೂ ಕೂಡ ನೋಡಿ ಮಕ್ಕಳೇ, ಪ್ರತಿ ವರ್ಷ ಒಂದೇ ಒಂದು ಕೊಟ್ಬಿಟ್ಟು ಅದನ್ನೇ ಟ್ರಾನ್ಸ್ಲೇಷನ್ ಮಾಡಕ್ ಕೊಡ್ತಿದ್ರು. ಆದ್ರೆ ಈ ವರ್ಷ ನಿಮಗೆ 2 ಅನುವಾದಗಳನ್ನ ಕೊಟ್ಟು ಅದನ್ನ ನೀವು ಕನ್ನಡ ಅಥವಾ ಇಂಗ್ಲಿಷ್ಗೆ ಟ್ರಾನ್ಸ್ಲೇಷನ್ ಮಾಡಕ್ ಕೊಟ್ಟಿರ್ತಾರೆ. ಅದೇ ರೀತಿ ಕನ್ನಡ ಇಂಗ್ಲಿಷ್ನಲ್ಲಿ ಕೊಟ್ಟು ಸಂಸ್ಕೃತಕ್ಕೆ ಕೂಡ ಟ್ರಾನ್ಸ್ಲೇಷನ್ ಮಾಡೋದು 2 ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ನೀವು 1 ಬರೆದ್ರೆ ಸಾಕು. ನಿಮಗೆ 5 ಅಂಕ ಸಿಗುತ್ತೆ. ಕನ್ನಡ ಇಂಗ್ಲಿಷ್ನಿಂದ ಸಂಸ್ಕೃತಕ್ಕೆ ಟ್ರಾನ್ಸ್ಲೇಷನ್ ಮಾಡಿದ್ರೆ 5 ಅಂಕಗಳು ಲಭಿಸುತ್ತೆ. ಅದೇ ರೀತಿ ಸಂಸ್ಕೃತದಿಂದ ಕನ್ನಡ ಅಥವಾ ಇಂಗ್ಲಿಷ್ಗೆ ಟ್ರಾನ್ಸ್ಲೇಷನ್ ಮಾಡಿದ್ರೆ ನಿಮಗೆ 5 ಅಂಕಗಳು ಲಭಿಸುತ್ತೆ. ಬಹಳ ಸುಲಭವಾಗಿ ನೀವು ಅಂಕಗಳನ್ನ ಪಡ್ಕೋಬಹುದು ಈ ವಿಭಾಗದಲ್ಲಿ. ಕಡೆಯ ಪ್ರಶ್ನೆ ಮಕ್ಕಳೇ, ಇಲ್ಲಿ ನಿಮಗೆ ಪ್ಯಾಸೇಜ್ ಕೊಟ್ಟಿರ್ತಾರೆ ಅಥವಾ ಲೆಟರ್ ರೈಟಿಂಗ್ ಕೊಟ್ಟಿರ್ತಾರೆ. ನಿಮಗೆ ಪ್ಯಾಸೇಜ್ ಸುಲಭವಾದ್ರೆ ಪ್ಯಾಸೇಜ್ಗೆ ಉತ್ತರವನ್ನ ಬರೀಬಹುದು. ಅಲ್ಲೇ ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ಪ್ಯಾಸೇಜ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ಅದಕ್ಕೆ ನೀವು ಉತ್ತರವನ್ನ ಬರೀಬಹುದು. ಅದು ಬರಲ್ಲ ಅಂತ ಹೇಳಿದ್ರೆ ನಿಮ್ಗೆ ಲೆಟರ್ ರೈಟಿಂಗ್ ಕೊಟ್ಟಿರ್ತಾರೆ. ಇಲ್ಲೂ ಕೂಡ ನಿಮ್ಗೆ ಚಾಯ್ಸ್ ಇದೆ. ಪ್ಯಾಸೇಜ್ನಾದ್ರೂ ಬರೀಬಹುದು ಅಥವಾ ಲೆಟರ್ ರೈಟಿಂಗ್ ಆದ್ರೂ ಕೂಡ ಬರೀಬಹುದು. ಅರ್ಥ ಆಗ್ತಿದ್ಯಾ? ಈ ರೀತಿಯಾಗಿ ನಿಮ್ಗೆ ಪ್ರಶ್ನೆ ಪತ್ರಿಕೆಯ ಮಾದರಿ ಇರುತ್ತೆ ಮಕ್ಕಳೇ. ನೀವು ಪ್ಯಾಸೇಜ್ ಆದ್ರೂ ಬರೀಬಹುದು ಅಥವಾ ಪತ್ರಲೇಖನವನ್ನಾದ್ರೂ ಕೂಡ ಬರೀಬಹುದು. ಇದಕ್ಕೆ ನಿಮ್ಗೆ 5 ಅಂಕಗಳು ಲಭಿಸುತ್ತೆ. ನೋಡಿ ಮಕ್ಕಳೇ, ಎಷ್ಟು ಸುಲಭವಾಗಿದೆ, ಎಷ್ಟು ನಿಮ್ಗೆ ಚಾಯ್ಸ್ ಕೊಟ್ಟಿದ್ದಾರೆ ನೋಡಿ. ಹಾಗಾಗಿ ಬಹಳ ಬಹಳ ಸುಲಭವಾಗಿರುವ ಪ್ರಶ್ನೆ ಪತ್ರಿಕೆ ನಮ್ಮ ಸಂಸ್ಕೃತ ಪ್ರಶ್ನೆ ಪತ್ರಿಕೆ. ನೀವು ಇದರಲ್ಲಿ 100ಕ್ಕೆ 100 ಅಂಕಗಳನ್ನ ಸುಲಭವಾಗಿ ಅಲ್ಪ ಪ್ರಯತ್ನದಿಂದಲೇ ಪಡಿಬಹುದು ಅಂತ ನಾನು ಹೇಳ್ತೀನಿ ಮಕ್ಕಳೇ. ಬನ್ನಿ ಈಗ ಉತ್ತರಗಳನ್ನ ನೋಡ್ತಾ ಹೋಗೋಣ. ಪುರತಃ ಗಚ್ಚಾಮಃ. ಮೊಟ್ಟ ಮೊದಲಿಗೆ ಏಕವಾಕ್ಯೇನ ಸಂಸ್ಕೃತ ಭಾಷೆಯ ಉತ್ತರಂ ಲಿಖತ ದಶಾನಾಮೇವ. ಈಗಾಗಲೇ ನಾನು ಹೇಳಿದೆ 15 ಪ್ರಶ್ನೆಗಳಲ್ಲಿ 10 ಪ್ರಶ್ನೆಗೆ ಉತ್ತರವನ್ನ ಬರೆದ್ರೆ ನೀವು ಸಾಕು. ಇಲ್ಲಿ ನೀವು ಕಹ ಕಿಂ ಕೆ ಅನ್ನುವಂತಹ ಜಾಗದಲ್ಲಿ ಯಾವ ಶಬ್ದವನ್ನ ಬರೆದು ಉತ್ತರವನ್ನ ಬರಿಬೇಕೋ ಅದನ್ನ ಬರೆದ್ರೆ ಸಾಕು ಮಕ್ಕಳೇ. ಪ್ರಶ್ನೆ ಪತ್ರಿಕೆಗೆ ಯಾವ ರೀತಿಯಲ್ಲಿ ಉತ್ತರವನ್ನ ಬರಿಬೇಕು ಅನ್ನೋದನ್ನ ನಾವು ನೋಡೋಣ ಬನ್ನಿ ಮಕ್ಕಳೇ. ಮೊಟ್ಟ ಮೊದಲನೆಯ ಮೇನ್ ಏಕವಾಕ್ಯೇನ ಸಂಸ್ಕೃತ ಭಾಷೆಯ ಉತ್ತರಂ ಲಿಖತ ದಶಾನಾಮೇವ. 10 ಪ್ರಶ್ನೆಗಳಿಗೆ ಉತ್ತರವನ್ನ ಬರೀತೀರಾ. 15 ಪ್ರಶ್ನೆಗಳಿರುತ್ತೆ. 15 ಪ್ರಶ್ನೆಯಲ್ಲಿ 10 ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ಬರೀತೀರಾ. ಈಗಾಗಲೇ ನೀವು ಇದನ್ನೆಲ್ಲ ಕಲ್ತಿರ್ತೀರಾ ಮಕ್ಕಳೇ. ಹಾಗಾಗಿ ಬನ್ನಿ ನೋಡೋಣ. ಭಾರತ ವರ್ಷೆ ಕತಿಕುಲ ಪರ್ವತಾಹ ಸಂತಿ. ಭಾರತ ವರ್ಷೆ ಸಪ್ತಕುಲ ಪರ್ವತಾಹ ಸಂತಿ ಅಂತ ಬರೆದ್ರೆ ನಿಮ್ಗೆ 1 ಅಂಕ ಲಭಿಸುತ್ತೆ. ಕತಿಕುಲ ಪರ್ವತಾಹ ಅನ್ನುವ ಜಾಗದಲ್ಲಿ ನೀವು ಸಪ್ತ ಅಂತ ಬರೆದ್ರೆ ಸಾಕು ಮಕ್ಕಳೇ. ನಂತರ ವಿಶ್ವಸ್ಯ ಮಾತರಃ ಕಾಹ. ವಿಶ್ವಸ್ಯ ಮಾತರಃ ಸರ್ವ ಜಗತ್ಪಾಪಹರಾಹ ನದ್ಯಃ. ಈ ರೀತಿ ಬರೆದ್ರೆ ನಿಮ್ಗೆ ಸಂಪೂರ್ಣವಾದಂತಹ ಅಂಕ ಲಭಿಸುತ್ತೆ. ಇಲ್ಲಿ ನೋಡಿ ಮಕ್ಕಳೇ, ನದ್ಯಃ ಅಂತಾನೆ ಬರೀಬೇಕು. ನದ್ಯಃ ದೀರ್ಘ ಬರಿಬೇಡಿ, ನೆನ್ಪಲ್ಲಿ ಇಟ್ಕೊಳ್ಳಿ. ಮುಂದೆ ವಿಕ್ರಮಾದಿತ್ಯ ಕಥಾಂ ಕಾ ಕಥಯತಿ. ವಿಕ್ರಮಾದಿತ್ಯನ ಕಥೆಯನ್ನ ಯಾರು ಹೇಳ್ತಾರೆ? ವಿಕ್ರಮಾದಿತ್ಯ ಕಥಾಂ ಪುತ್ತಲಿಕಾ ಕಥಯತಿ. ಗೊಂಬೆ ಹೇಳುವಂತಹದ್ದು ಅಂತ. ಪುತ್ತಲಿಕಾ ಅಂತ ಬರೆದ್ರೆ ನಿಮ್ಗೆ ಸಂಪೂರ್ಣವಾದ ಅಂಕ ಬರುತ್ತೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಮಕ್ಕಳೇ ಇದು. ಸಾಮಾನ್ಯವಾಗಿ ಎಲ್ಲಾ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿದೆ. ಮುಂದೆ ರಾಜ ಕಿಮಾಶ್ರಿತ್ಯ ರಾತ್ರೋ ಸ್ಥಿತಃ. ರಾಜ
ಯಾವುದನ್ನ ಆಶ್ರಯಿಸಿ ರಾತ್ರಿ ಎಲ್ಲ ಇದ್ದ ಅಂದ್ರೆ ರಾಜ ವೃಕ್ಷ ಮೂಲಮಾಶ್ರಿತ್ಯ ರಾತ್ರೋ ಸ್ಥಿತಃ. ಒಂದು ವೃಕ್ಷದ ಕೆಳಭಾಗದಲ್ಲಿ ತನ್ನ ರಾತ್ರಿಯನ್ನು ಅವನು ಕಳೆದ. ವೃಕ್ಷ ಮೂಲದ ಆಶ್ರಯವನ್ನ ಪಡೆದಿದ್ದ ರಾತ್ರಿ ಅಂತ ಹೇಳಿ ವೃಕ್ಷ ಮೂಲಾಶ್ರಿತ್ಯ ಅಂತ ಬರೆದ್ರೆ ಸಾಕು. ಪ್ರವ್ರಾಜಕ ವಣಿಜಃ ಗೃಹಂ ಕಿಮರ್ಥಂ ಅಗಚ್ಚತ್. ಪ್ರವ್ರಾಜಕ ಅಂದ್ರೆ ಸನ್ಯಾಸಿ ಅಂತ ಮಕ್ಕಳೇ. ಸನ್ಯಾಸಿ ವ್ಯಾಪಾರಿಯ ಮನೆಗೆ ಯಾತಕ್ಕೋಸ್ಕರ ಬಂದಿದ್ದ ಅಂತ. ಪ್ರವ್ರಾಜಕ ಭಿಕ್ಷಾರ್ಥಂ ವಣಿಜಃ ಗೃಹಂ ಅಗಚ್ಚತ್. ಭಿಕ್ಷೆಗೋಸ್ಕರ ಬಂದಿದ್ದ. ಯಾತಕ್ಕೋಸ್ಕರ ಬಂದಿದ್ದ? ಭಿಕ್ಷೆಗೋಸ್ಕರ ಬಂದಿದ್ದ. ರಾಜಪುತ್ರ ಮಂಜೂಷಾಯ ಅಂತಹ ಕಂ ನಿಕ್ಷಿಪತಿ. ರಾಜಪುತ್ರನು ಆ ಪೆಟ್ಟಿಗೆಯ ಒಳಗೆ ಏನನ್ನಿಟ್ಟ ಅಂತ. ರಾಜಪುತ್ರ ಮಂಜೂಷಾಯ ಅಂತಹ ಘೋರಂ ವಾನರಂ ನಿಕ್ಷಿಪತಿ. ಘೋರವಾದ ವಾನರವನ್ನ ಇಟ್ಟ. ಈ ರೀತಿಯಾಗಿ ನೀವು ಕಮ್ ಅನ್ನುವಂತಹ ಜಾಗದಲ್ಲಿ ಘೋರಂ ವಾನರಂ ಅಂತ ಬರೆದ್ರೆ ಪೂರ್ತಿ ಅಂಕ ಲಭಿಸುತ್ತೆ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಬೇಡಿ ಮಕ್ಕಳೇ, ಬಹಳ ಸುಲಭವಾಗಿರುವಂತಹ ಉತ್ತರಗಳು. ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡದೆ ಬರೀರಿ. ಶಾರದ್ವತಃ ಕಹ. ಶಾರದ್ವತಃ ಕಣ್ವ ಶಿಷ್ಯ. ಶಾರದ್ವತ ಯಾರು? ಕಣ್ವರ ಶಿಷ್ಯ. ಅರ್ಥ ಆಯ್ತಾ? ಮುಂದೆ ರಾಣಾ ಪ್ರತಾಪ ಕಸ್ಮಿನ್ ಗ್ರಾಮೆ ಅಜಾಯಿತ. ರಾಣಾ ಪ್ರತಾಪ ಯಾವ ವಂಶದಲ್ಲಿ ಹುಟ್ಟಿದ? ರಾಣಾ ಪ್ರತಾಪ ಕುಂಬಲ ಗ್ರಾಮೆ ಅಜಾಯಿತ. ಎಲ್ಲಿ ಹುಟ್ಟಿದ? ಕುಂಬಲ ಗ್ರಾಮದಲ್ಲಿ ಹುಟ್ಟಿದ. ಎಲ್ಲ ಪ್ರಶ್ನೆಗಳು ಬಹಳ ಬಹಳ ವರ್ಷ ಪ್ರಶ್ನೆ ಪತ್ರಿಕೆಯಲ್ಲಿ ರಿಪೀಟ್ ಆಗಿದೆ ಮಕ್ಕಳೇ, ಗಮನ ಇಟ್ಟು ನೋಡ್ಕೊಳ್ಳಿ. ಅರ್ಥ ಆಯ್ತಾ? ಮುಂದೆ ಬಾಲಿಕಾಯ ಹಸ್ತಾತ್ ರೋಟಿಕಾಮಾಕೃಷ್ಯ ಕಹ ಅದಾವದ್. ಬಾಲಕಿಯ ಕೈನಲ್ಲಿ ರೊಟ್ಟಿಯನ್ನ ಕಿತ್ಕೊಂಡು ಓಡಿ ಹೋಗಿದ್ದು ಯಾವುದು ಅಂತ. ಇದು ರಾಣಾ ಪ್ರತಾಪ ಪಾಠದ್ದೇ. ಬಾಲಿಕಾಯ ಹಸ್ತಾತ್ ರೋಟಿಕಾಂ ಕಶ್ಚಿತ್ ಅರಣ್ಯ ಮಾರ್ಜಾಲ ಆಕೃಷ್ಯ ಅದಾವತ್. ಒಂದು ಅರಣ್ಯ ಮಾರ್ಜಾರ ಅದನ್ನ ಕಿತ್ಕೊಂಡು ಹೋಯ್ತು ಬಾಲಕಿಯ ಕೈಯಲ್ಲಿ ರೊಟ್ಟಿಯನ್ನ ಅಂತ. ಮಹಾಶ್ವೇತಾಯ ಪಿತಾ ಕಹ. ಮಹಾಶ್ವೇತೆಯ ತಂದೆ ಯಾರು? ಮಹಾಶ್ವೇತಾಯ ಪಿತಾ ಹಂಸಃ. ಕಹ ಕಿಂ ಕತಿ ಅನ್ನುವಂತಹ ಜಾಗದಲ್ಲಿ ನೀವು ಉತ್ತರವನ್ನ ಬರೆದ್ರೆ ಸಾಕು. ಇನ್ನೆಲ್ಲ ಪ್ರಶ್ನೆಯಲ್ಲೇ ಇರುತ್ತೆ ಮಕ್ಕಳೇ. ಮಹಾಶ್ವೇತ ಕಿಂ ಅಜಿಗ್ರತ್. ಮಹಾಶ್ವೇತ ಯಾವುದರ ವಾಸನೆಯನ್ನ ನೋಡಿದ್ಲು ಅಂತ. ಮಹಾಶ್ವೇತ ಕುಸುಮ ಗಂಧಂ ಅಜಿಗ್ರತ್. ಕುಸುಮದ ವಾಸನೆಯನ್ನ ಅವಳು ಆಘ್ರಾಣಿಸಿದಳು. ಅರ್ಥ ಆಯ್ತಾ? ಪುರತಃ ಗಚ್ಚಾಮಹ. ಸುಂದರ ಕಿಮರ್ಥಂ ನಗರಂ ಅಗಚ್ಚತಿ. ಸುಂದರನು ಯಾತಕ್ಕೋಸ್ಕರವಾಗಿ ನಗರಕ್ಕೆ ಬಂದಿದ್ದ? ಸುಂದರ ಉದ್ಯೋಗಾರ್ಥಂ ನಗರಂ ಆಗಚ್ಚತಿ. ಯಾತಕ್ಕೋಸ್ಕರವಾಗಿ ಬಂದಿದ್ದ? ಕೆಲಸಕ್ಕೋಸ್ಕರವಾಗಿ ಬಂದಿದ್ದ. ಸುಂದರ ಕಿಯತ್ ಪರ್ಯಂತಂ ಪಠಿತವಾನ್. ಸುಂದರ ಎಲ್ಲಿಯವರೆಗೆ ಓದಿದ್ದ? ಸುಂದರ ದಶಮ ಕಕ್ಷಾ ಪರ್ಯಂತಂ ಪಠಿತವಾನ್. 10ನೇ ತರಗತಿಯವರೆಗೆ ಓದಿದ್ದ. ದಶಮ ಕಕ್ಷಾ ಪರ್ಯಂತಂ ಅಂತ ಬರೆದ್ರೆ ಸಾಕು. ಮುಂದೆ ಕೇ ಧನಮಿಚ್ಚಂತಿ. ಯಾರು ಹಣವನ್ನ ಇಷ್ಟಪಡ್ತಾರೆ ಅಂತ ಪ್ರಶ್ನೆ. ಅಧಮಾಹ ಧನಮಿಚ್ಚಂತಿ. ಅಧಮ ಜನರು ಹಣವನ್ನ ಇಚ್ಛಿಸುತ್ತಾರೆ ಅಂತ ಬರೆದ್ರೆ ಸಾಕು. ಕೆ ಎನ್ನುವಂತಹ ಜಾಗದಲ್ಲಿ ಅಧಮಾಹ ಅಂತ ಬರೆದ್ರೆ ಸಾಕು ಮಕ್ಕಳೇ. ಅರ್ಥ ಆಗ್ತಿದೆ ಅಲ್ವಾ? ಮುಂದೆ ಅರ್ಥಾನ್ ಕಥಂ ಚಿಂತೆಯೇತ್. ಹಣವನ್ನ ಯಾವ ರೀತಿಯಲ್ಲಿ ನಾವು ಚಿಂತನೆಯನ್ನ ಮಾಡಬೇಕು ಅಂತ. ಅರ್ಥಾನ್ ಭಗವತ್ ಚಿಂತೆಯೇತ್. ಭಗಪಕ್ಷಿ ಅಂತೆ ನಾವು ಕಾದು ನ್ಯಾಯವಾದ ರೀತಿಯಲ್ಲಿ ಹಣವನ್ನ ಪಡಿಬೇಕು ಅಂತ ಈ ಉತ್ತರ ಮಕ್ಕಳೇ. ಅರ್ಥ ಆಯ್ತಾ? ಭಗವತ್ ಚಿಂತೆಯೇತ್. ಅರ್ಥಾನ್ ಭಗವತ್ ಚಿಂತೆಯೇತ್ ಅಂತ ಬರೀಬೇಕು. ಅರ್ಥ ಆಯ್ತಾ? ಈ ರೀತಿಯಾಗಿ 15 ಪ್ರಶ್ನೆಗಳಿಗೆ ನೀವು ಯಾವ್ದಾದ್ರು 10 ಪ್ರಶ್ನೆಗೆ ಉತ್ತರವನ್ನ ಬರೆದ್ರೆ ಸಾಕು. ಚೆನ್ನಾಗಿ ಬರುವಂತಹ 10 ಪ್ರಶ್ನೆಗೆ ಉತ್ತರವನ್ನ ಬರೀರಿ. ಮುಂದಿನ ವಿಭಾಗಕ್ಕೆ ಹೋಗೋಣ ಮಕ್ಕಳೇ. ದ್ವಿತ್ರಯಿ ವಾಕ್ಯ ಸಂಸ್ಕೃತ ಭಾಷೆಯ, ಕನ್ನಡ ಭಾಷೆಯ, ಆಂಗ್ಲ ಭಾಷೆಯ ವ ಉತ್ತರಂ ಲಿಖತ. 2-3 ವಾಕ್ಯದಲ್ಲಿ ಕನ್ನಡ ಭಾಷೆಯಲ್ಲಾಗ್ಲಿ, ಆಂಗ್ಲ ಭಾಷೆಯಲ್ಲಾಗ್ಲಿ, ಸಂಸ್ಕೃತ ಭಾಷೆಯಲ್ಲಿ ಉತ್ತರವನ್ನ ಬರೀರಿ ಅಂತ ಹೇಳಿ 2ನೇ ಮೇನ್ ಪ್ರಶ್ನೆಗಳನ್ನು ನೋಡೋಣ. ದ್ವಿತ್ರಯಿ ವಾಕ್ಯ ಸಂಸ್ಕೃತ ಭಾಷೆಯ, ಕನ್ನಡ ಭಾಷೆಯ, ಆಂಗ್ಲ ಭಾಷೆಯ ವ ಉತ್ತರಂ ಲಿಖತ. 2-3 ವಾಕ್ಯಗಳಲ್ಲಿ ಸಂಸ್ಕೃತ ಭಾಷೆಯಲ್ಲಾಗ್ಲಿ, ಕನ್ನಡ ಭಾಷೆಯಲ್ಲಾಗ್ಲಿ, ಆಂಗ್ಲ ಭಾಷೆಯಲ್ಲಾಗ್ಲಿ ಉತ್ತರವನ್ನ ಬರೀರಿ ಅಂತ ಹೇಳಿ. ಇಲ್ಲಿ ನಿಮ್ಗೆ 8 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. 5 ಪ್ರಶ್ನೆಗೆ ಉತ್ತರವನ್ನ ಬರೀತೀರಾ. 5 × 2 10 ಅಂಕಗಳು ಲಭಿಸುತ್ತೆ ಮಕ್ಕಳೇ. ಭಾರತ ವರ್ಷಸ್ಯ ಪ್ರಸಿದ್ಧ ಪಂಚನದೀನಾಂ ನಾಮಾನಿ ಲಿಖತ. ಭಾರತ ವರ್ಷದ ಪ್ರಸಿದ್ಧ ಪಂಚನದಿಗಳ ಹೆಸರನ್ನ ಬರೀರಿ ಅಂತ. ಗಂಗಾ, ಯಮುನಾ, ಸರಸ್ವತಿ, ಸಿಂಧು, ಚಂದ್ರಭಾಗ ಇವು 5 ಭಾರತ ದೇಶದ ಪ್ರಸಿದ್ಧವಾದ ನದಿಗಳು. ಇಷ್ಟು ಬರೆದ್ರೆ ಮಕ್ಕಳೇ ನಿಮ್ಗೆ 2 ಅಂಕ ಲಭಿಸುತ್ತೆ. ಈ ಪ್ರಶ್ನೆಯನ್ನ ಪುರಾಣ ಭಾರತಂ ಎನ್ನುವಂತಹ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಬೇಕಾದ್ರೂ ನೀವು ಬರೆದು ಈ ಉತ್ತರವನ್ನ ಬರೆದ್ರೆ ಸಂಪೂರ್ಣ ಅಂಕ ಲಭಿಸುತ್ತೆ ಮಕ್ಕಳೇ. 2 ಅಂಕ ಲಭಿಸುತ್ತೆ. ಅದನ್ನ ಇಂಗ್ಲಿಷಲ್ಲಿ ಗಂಗಾ, ಯಮುನಾ, ಸರಸ್ವತಿ, ಚಂದ್ರಭಾಗ ಅಂಡ್ ಸಿಂಧು ಆರ್ 5 ಫೇಮಸ್ ರಿವರ್ಸ್ ಅಂತ ಉತ್ತರವನ್ನ ಬರೀರಿ. ಅರ್ಥ ಆಯ್ತಾ ಮಕ್ಕಳೇ? ಪುರತಃ ಗಚ್ಚಾಮಹ. ವಿಕ್ರಮಾದಿತ್ಯ ರಾಕ್ಷಸಂ ಕಿಂ ಉಪದಿಶತಿ. ವಿಕ್ರಮಾದಿತ್ಯನು ರಾಕ್ಷಸನಿಗೆ ಏನು ಉಪದೇಶವನ್ನ ಕೊಡ್ತಾನೆ ಅಂತ. ಇದು ಪರೇಶಾಮಪಿ ರಕ್ಷ ಜೀವಿತಂ ಎನ್ನುವಂತಹ ಪಾಠದಲ್ಲಿ ಬರುವಂತಹ ಪ್ರಶ್ನೆ. ಇದರಲ್ಲಿ ಏನಾಗುತ್ತೆ ಅಂದ್ರೆ, ದೊರೆಯಾದ ವಿಕ್ರಮಾದಿತ್ಯನು ರಾಕ್ಷಸನಾದ ಬಕಾಸುರನನ್ನು ನರಭಕ್ಷಣೆಯನ್ನ ತ್ಯಜಿಸು ಎಂದು ಕೇಳಿಕೊಳ್ಳುತ್ತಾನೆ. ಎಲ್ಲಾ ಜೀವಿಗಳಿಗೂ ತಮ್ಮ ತಮ್ಮ ಜೀವ ಅತ್ಯಂತ ಇಷ್ಟವಾದುದು. ಆದ್ದರಿಂದ ಎಲ್ಲ ಪ್ರಾಣಿಗಳ ಜೀವ ರಕ್ಷಣೆಯನ್ನ ಮಾಡತಕ್ಕದ್ದು ಎಂದು ಅರಸನು ಉಪದೇಶವನ್ನ ಮಾಡಿದನು. ಈ ರೀತಿಯಾಗಿ ಬರೆದ್ರೆ ನಿಮ್ಗೆ 2 ಅಂಕ ಲಭಿಸುತ್ತೆ ಮಕ್ಕಳೇ. ಅದೇ ಉತ್ತರವನ್ನ ನೀವು ಇಂಗ್ಲಿಷ್ನಲ್ಲಿ
ಈ ರೀತಿಯಾಗಿ ಬರೀತಾ ಹೋಗ್ತೀರಾ. ಇಂಗ್ಲಿಷ್ ಮಾಧ್ಯಮದಲ್ಲಿ ಬರೆಯೋದಕ್ಕೆ ಆರಿಸ್ಕೊಂಡಿರೋರು ಇಂಗ್ಲಿಷ್ನಲ್ಲಿ ಬರೀರಿ, ಕನ್ನಡದಲ್ಲಿ ಬರೆಯೋರು ಕನ್ನಡದಲ್ಲಿ ಬರೀರಿ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ನೋಟ್ಸ್ನು ಕೂಡ ನಮ್ಮ ಸಂಸ್ಥೆಯ ಪರವಾಗಿ ನಿಮಗೆ ಕೊಟ್ಟಿದ್ದೀವಿ. ಹಾಗಾಗಿ ಅದರಲ್ಲಿ ಓದ್ಕೊಂಡು ನೀವು ಬರೀಬಹುದು ಮಕ್ಕಳೇ. ಪುರತಃ ಗಚ್ಚಾಮಃ ಪ್ರವ್ರಾಜಕಃ ನಿಜಾನ್ ಅನುಚರಾನ್ ಕಿಮ್ಮುವಾಚ. ಸನ್ಯಾಸಿಯು ತನ್ನ ಅನುಚರರಿಗೆ ಏನ್ ಹೇಳ್ದ ಅಂತ. ಪರಿವ್ರಾಜಕನು ತನ್ನ ಅನುಚರ ಶಿಷ್ಯರಿಗೆ ಗಂಗಾ ನದಿಗೆ ಹೋಗಿ ಅಲ್ಲಿ ದೀಪ ಇರಿಸಲಾಗಿರುವ ತೇಲುತ್ತಿರುವ ಪೆಟ್ಟಿಗೆಯನ್ನು ಯಾರಿಗೂ ಗೊತ್ತಾಗದಂತೆ ಆತನ ಹತ್ತಿರ ತೆಗೆದುಕೊಂಡು ಬರಲು ಆದೇಶಿಸಿದನು. ಪೆಟ್ಟಿಗೆಯ ಒಳಗಡೆ ಯಾವುದಾದರೂ ಧ್ವನಿ ಕೇಳಿದರೂ ಅದನ್ನು ತೆರೆದು ನೋಡಕೂಡದೆಂದು ಸಹ ಹೇಳಿದನು. ಈ ರೀತಿಯಾಗಿ ತನ್ನ ಶಿಷ್ಯರಿಗೆ ಆ ಸನ್ಯಾಸಿ ಹೇಳ್ದ ಅಂತ ಬರಿಬೇಕು. ಅದೇ ಉತ್ತರವನ್ನ ನೀವು ಇಂಗ್ಲಿಷ್ನಲ್ಲಿ ಈ ರೀತಿಯಲ್ಲಿ ಬರೀತೀರಾ ಮಕ್ಕಳೇ. ನೀವು ಇದನ್ನ ನಿಮ್ಮ ನೋಟ್ಸ್ನಲ್ಲಿ ನೋಡ್ಕೋಬಹುದು. ಪುರತಃ ಗಚ್ಚಾಮಃ ರಾಜಪುತ್ರ ಮಂಜೂಷಾಂ ಪ್ರಾಪ್ಯ ಕಿಂ ಕರೋತಿ. ರಾಜಪುತ್ರನು ಮಂಜೂಷ ಅಂದ್ರೆ ಪೆಟ್ಟಿಗೆಯನ್ನು ತೆಗೆದುಕೊಂಡು ಏನ್ ಮಾಡ್ದ ಅಂತ ಹೇಳಿ. ರಾಜಕುಮಾರನು ತನ್ನ ಅನುಚರರ ಸಹಾಯದಿಂದ ಪೆಟ್ಟಿಗೆಯನ್ನು ತರಿಸಿ ಕುತೂಹಲದಿಂದ ಅದನ್ನು ತೆರೆದನು. ಪೆಟ್ಟಿಗೆಯ ಒಳಭಾಗದಲ್ಲಿ ಸುಂದರಿಯೋರ್ವಳನ್ನು ನೋಡಿ ಆ ಕೂಡಲೇ ಆಕೆಯನ್ನು ಗಂಧರ್ವರಿ ವಿಧಿಯಂತೆ ವಿವಾಹವಾದನು. ನಂತರ ಪೆಟ್ಟಿಗೆಯನ್ನು ಮೊದಲಿನ ಹಾಗೆ ಅದರ ಮೇಲೆ ದೀಪವೊಂದನ್ನು ಇರಿಸಿ ಒಳಗೆ ಘೋರವಾದ ವಾನರವನೋರ್ವನನ್ನ ಇರಿಸಿ ಗಂಗಾ ನದಿಯ ನೀರಿನಲ್ಲಿ ತೇಲಿಬಿಟ್ಟನು. ಈ ರೀತಿಯಾಗಿ ಉತ್ತರವನ್ನು ಬರೆದ್ರೆ ನಿಮ್ಗೆ 2 ಅಂಕ ಬರುತ್ತೆ ಮಕ್ಕಳೇ. ಕನ್ನಡದಲ್ಲಿ ಈ ರೀತಿ ಬರೀತೀರಾ, ಇಂಗ್ಲಿಷ್ನಲ್ಲಿ ಈ ರೀತಿ ಬರೀತೀರಾ. ಅರ್ಥ ಆಯ್ತಾ? ಪುರತಃ ಗಚ್ಚಾಮಃ ಬಿಲ್ಲಾಹ ರಾಣಾ ಪ್ರತಾಪಂ ಕಥಂ ಸಹಾಯಂ ಅಕುರ್ವನ್. ಬಿಲ್ಲರು ರಾಣಾ ಪ್ರತಾಪನಿಗೆ ಯಾವ ರೀತಿಯಲ್ಲಿ ಸಹಾಯವನ್ನ ಮಾಡಿದ್ರು ಅಂತ ಹೇಳಿ. ಅರಣ್ಯದಲ್ಲಿ ಬಿಲ್ಲರು ಕಷ್ಟದ ಪರಿಸ್ಥಿತಿಯಲ್ಲಿರುವಂತಹ ರಜಪೂತ ಮಹಿಳೆಯರನ್ನು ಹಾಗೂ ಬಾಲಕರನ್ನು ರಕ್ಷಣೆ ಮಾಡಿದ್ದಲ್ಲದೆ ಅವರನ್ನು ಗಣಿಗಾರಿಕೆಗಾಗಿ ಕೊರೆದ ಬಾವಿಗಳಿಂದಲೂ ಕಾಪಾಡಿದರು. ಅದೇ ರೀತಿಯಲ್ಲಿ ಬಿಲ್ಲವೀರರು ಹಳ್ದಿಘಾಟ್ ಯುದ್ಧ ಭೂಮಿಯಲ್ಲಿ ತಾವು ಯುದ್ಧದಲ್ಲಿ ಭಾಗವಹಿಸಿ ಸಹಾಯ ಮಾಡಿದ್ದಷ್ಟೇ ಅಲ್ಲದೆ ಗೂಢಚರ್ಯೆಯನ್ನು ಸಹ ಮಾಡಿ ಶತ್ರುಗಳ ಗುಟ್ಟನ್ನು ರಟ್ಟು ಮಾಡಿದರು. ಈ ಪ್ರಶ್ನೆಗಳಿಗೆ ಉತ್ತರವನ್ನ ನಾ ಹೇಳೋದನ್ನ ನೀವು ಕೇಳಿಸ್ಕೊಂಡ್ರು ಕೂಡ ಉತ್ತರವನ್ನ ಬರೀಬಹುದು ಮಕ್ಕಳೇ. ಅದನ್ನೇ ನೀವು ಇಂಗ್ಲಿಷ್ನಲ್ಲೂ ಕೂಡ ಬರಿತಾ ಹೋಗ್ತೀರಾ. ಇಲ್ಲಿ ಕನ್ನಡದಲ್ಲಿ ಉತ್ತರವನ್ನ ತೋರಿಸಿದ್ದೀನಿ, ಇಲ್ಲಿ ಇಂಗ್ಲಿಷ್ನಲ್ಲಿ ತೋರಿಸಿದ್ದೀನಿ. ಹಾಗಾಗಿ ನೀವು ಯಾವ ಮಾಧ್ಯಮವನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ ಅದರಲ್ಲಿ ಉತ್ತರವನ್ನ ಬರಿತಾ ಹೋಗ್ತೀರಾ. ಪುರತಃ ಗಚ್ಚಾಮಃ ಮುಂದಿನ ಪ್ರಶ್ನೆಗಳು 2 ಅಂಕದ ಪ್ರಶ್ನೆಗಳು ಈ ರೀತಿ ಇರುತ್ತೆ. ಕೀದೃಶಂ ಕುಸುಮಗಂಧಂ ಅಜಿಗ್ರಂ ಇತಿ ಮಹಾಶ್ವೇತ ವದತಿ. ಯಾವ ರೀತಿಯ ಕುಸುಮಗಂಧವನ್ನ ನಾನು ಆಗ್ರಹಿಸಿದೆ ಅಂತ ಯಾರು ಮಹಾಶ್ವೇತೆ ಹೇಳ್ತಾಳೆ ಅನ್ನೋದನ್ನ ಬರಿಬೇಕು. ಇದನ್ನು ಕೂಡ ನಿಮ್ಗೆ ನೋಟ್ಸ್ನಲ್ಲಿ ಈಗಾಗಲೇ ಪ್ರೊವೈಡ್ ಮಾಡಿದೀವಿ, ಅದರಂತೆ ಉತ್ತರವನ್ನ ಬರೀರಿ ಮಕ್ಕಳೇ. ಶಾಂತಿ ಕಿಮರ್ಥಂ ತರುಣಂ ದ್ರಷ್ಟುಂ ಆಗತವತಿ. ಶಾಂತಿ ಆ ತರುಣನನ್ನ ನೋಡಲಿಕ್ಕೆ ಯಾತಕ್ಕಾಗಿ ಬಂದಳು ಅಂತ ಈ ಪ್ರಶ್ನೆ. ಇದು ಸಾ ಶಾಂತಿ ಎನ್ನುವಂತಹ ಪಾಠದಲ್ಲಿ ಬರುವಂತಹ ಪ್ರಶ್ನೆ. ಅದರಲ್ಲಿ ನಿಮ್ಗೆ ಉತ್ತರವನ್ನ ಕೊಟ್ಟಿದ್ದೀವಿ. ಆ ಸುಂದರ ತರುಣಿಯಾದಂತಹ ಶಾಂತಿ ಯಾತಕ್ಕೋಸ್ಕರವಾಗಿ ತರುಣನ ಕಚೇರಿಗೆ ಬಂದಳು ಅಂತ ಅದನ್ನ ನೀವು ಬರಿಬೇಕಾಗತ್ತೆ. ನಂತರ ಕೋಶಃ ಕಿಮರ್ಥಂ ಸಂರಕ್ಷ್ಯ. ಹಣವನ್ನ ರಾಜನಾದವನು ಯಾತಕ್ಕೋಸ್ಕರ ಸಂರಕ್ಷಣೆಯನ್ನ ಮಾಡಬೇಕು ಅಂತ ಈ ಪ್ರಶ್ನೆ. ಈ ಪ್ರಶ್ನೆಗೂ ಕೂಡ ನಿಮ್ಗೆ ಸೂಕ್ತಿ ಕುಸುಮಾನಿ ಎನ್ನುವಂತಹ ಪಾಠದಲ್ಲಿ ಉತ್ತರ ಸಿಗುತ್ತೆ ಮಕ್ಕಳೇ. ಹಾಗಾಗಿ ಯಾವ ರೀತಿಯಲ್ಲಿ ಬರೀಬೇಕು ಅನ್ನುವಂತಹ ವಿಚಾರವನ್ನ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಸ್ವಲ್ಪ ಉದಾಹರಣೆಗಳ ಮುಖಾಂತರ. ಹಾಗಾಗಿ ಎಲ್ಲ ಪ್ರಶ್ನೆಗಳಿಗೂ ನಿಮ್ಮ ನೋಟ್ಸ್ನಲ್ಲಿ ಉತ್ತರ ಇರುತ್ತೆ, ಅದನ್ನ ನೋಡ್ಕೊಂಡು ನೀವು ಉತ್ತರವನ್ನ ಕಲಿಬಹುದು ಮಕ್ಕಳೇ. ಪುರತಃ ಗಚ್ಚಾಮಃ ಮುಂದೆ ಪಾಠನಾಮ ಉಲ್ಲೇಖ್ಯ ಅದೋ ನಿರ್ದಿಷ್ಟ ಸಂಖ್ಯಕಾನಾಂ ಶ್ಲೋಕಾನಾಂ ಅನುವಾದಂ ಕನ್ನಡ ಭಾಷೆಯ ಆಂಗ್ಲ ಭಾಷೆಯ ವಾ ಕುರುತ. ಚತುರ್ನಾಮಯವ 4 ಪ್ರಶ್ನೆಗಳಿಗೆ ನೀವು ಕನ್ನಡ ಭಾಷೆಯಲ್ಲಾಗ್ಲಿ ಆಂಗ್ಲ ಭಾಷೆಯಲ್ಲಾಗ್ಲಿ ಉತ್ತರವನ್ನ ಬರಿಬೇಕು. ಟ್ರಾನ್ಸ್ಲೇಷನ್ ಪಾಠದ ಹೆಸರನ್ನ ಬರೀಲೇಬೇಕು ಮಕ್ಕಳೇ. ಇಲ್ಲಿ ಅರ್ಥ ಆಯ್ತಾ? ಇಲ್ಲೂ ಅಷ್ಟೇ ಪುರಾಣ ಭಾರತಂ ಎನ್ನುವಂತಹ ಪಾಠದಿಂದ ಆರಿಸಿರುವಂತಹ ಈ ಶ್ಲೋಕ ಇದು ಯಾವುದರಿಂದ ಆರಿಸಿದ್ದಾರೆ? ಪುರಾಣ ಭಾರತಂ ಏನಂತ ಬರೀತೀರಾ ಮಕ್ಕಳೇ? ಈ ಶ್ಲೋಕವನ್ನ ಪುರಾಣ ಭಾರತಂ ಎನ್ನುವಂತಹ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಯಾವುದು ಅದು ಶ್ಲೋಕ? ಭಾರತಸ್ಯಾಸ್ಯ ವರ್ಷಸ್ಯ ನವಭೇದ ನಿಬೋಧತ ಸಮುದ್ರಾಂತರಿತ ಜ್ಞೇಯಾಸ್ತೆ ತ್ವಗಮ್ಯಾಹ ಪರಸ್ಪರಂ. ಈ ಶ್ಲೋಕವನ್ನ ಪುರಾಣ ಭಾರತಂ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಈ ಭಾರತದ ವರ್ಷದಲ್ಲಿ 9 ಭಾಗಗಳಿದೆ ಎಂಬುದನ್ನ ತಿಳಿಯಿರಿ. ಈ ಎಲ್ಲಾ ಭಾಗಗಳು ಸಮುದ್ರದಿಂದ ಪ್ರತ್ಯೇಕಿಸಲ್ಪಟ್ಟು ಒಂದೆಡೆಯಿಂದ ಮತ್ತೊಂದೆಡೆಗೆ ಹೋಗಲು ಅಸಾಧ್ಯ ಅಂತ ಈ ಶ್ಲೋಕದ ತಾತ್ಪರ್ಯ ಆಗುತ್ತೆ ಮಕ್ಕಳೇ. ನಿಮ್ಗೆ ಬಹಳ ಸುಲಭವಾಗಿರುತ್ತೆ. ಇಲ್ಲಿ ನಿಮ್ಗೆ 5 ಶ್ಲೋಕಗಳನ್ನ ಕೊಟ್ಟು 3 ಶ್ಲೋಕಗಳಿಗೆ ಉತ್ತರವನ್ನ ಬರೀರಿ ಅಂತ ಕೊಟ್ಟಿರ್ತಾರೆ. ಬಹಳ ಸುಲಭವಾಗಿ ನೀವು ಅಂಕಗಳನ್ನ ಗಳಿಸಬಹುದು. ಚೆನ್ನಾಗಿ ಬರುವಂತಹ 3 ಪ್ರಶ್ನೆಗೆ ಉತ್ತರವನ್ನ ಬರೆದ್ರೆ ಸಾಕು. ಅದನ್ನೇ ನೀವು ಇಂಗ್ಲಿಷ್ನಲ್ಲಿ ಈ ರೀತಿ ಬರೀತೀರಾ. ಇಲ್ಲಿ ನೀವು ದಿಸ್ ಶ್ಲೋಕ ಇಸ್ ಟೇಕನ್ ಫ್ರಮ್ ದ ಪೊಯಂ ಪುರಾಣ ಭಾರತಂ ಅಂತ ಬರೆದು ಬಿಟ್ಟು ನಂತರ ಉತ್ತರವನ್ನ ಬರೀರಿ. ಅರ್ಥ ಆಯ್ತಾ? ಪುರತಃ ಗಚ್ಚಾಮಃ ತದೇತಾಂ ವೀಕ್ಷ ದುಃಖಂ ಮೇ ಜಾತಂ ಭಕ್ತೋ ಹಿಮೇ ಭಗವಾನ್ ತೇನೈವ ಮುಕ್ತವಾನ್ ಅಸ್ಮಿ ತ್ಯಕ್ತ್ವಾ ಮೌನಂ ಭವತ್ಕೃತೆ. ಇಲ್ಲೂ ಅಷ್ಟೇ ಈ ಶ್ಲೋಕದ ತಾತ್ಪರ್ಯವನ್ನ ಬರೆಯುವುದಕ್ಕೆ ಮುಂಚೆ ನೀವು ಇದು
ನಿರ್ವಿಮರ್ಶಾಹಿ ಭೀರವಃ, ನಿರ್ವಿಮರ್ಶಾಹಿ ಭೀರವಃ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ನಿರ್ವಿಮರ್ಶಾಹಿ ಭೀರವಃ. ಈ ಪಾಠದಿಂದ ಈ ಶ್ಲೋಕವನ್ನು ಆರಿಸಿಕೊಳ್ಳಲಾಗಿದೆ. ಈ ಶ್ಲೋಕದ ತಾತ್ಪರ್ಯ ಈ ರೀತಿ ಬರುತ್ತೆ. ಆದ್ದರಿಂದ ಅವಳನ್ನು ನೋಡಿ ನನಗೆ ದುಃಖವಾಯಿತು, ನೀನು ನನ್ನ ಭಕ್ತನಲ್ಲವೇ, ಆದ್ದರಿಂದ ನಿನಗೋಸ್ಕರ ನಾನು ಮೌನವನ್ನು ಮುರಿದು ಮಾತನಾಡಿದೆ ಅಂತ ಈ ಟ್ರಾನ್ಸ್ಲೇಷನ್ನ ಬರಿಬೇಕಾಗುತ್ತೆ. ಅದನ್ನೇ ನೀವು ಇಂಗ್ಲಿಷ್ನಲ್ಲಿ ಈ ರೀತಿ ಬರೀತೀರಾ. ದಿಸ್ ಶ್ಲೋಕ ಇಸ್ ಟೇಕನ್ ಫ್ರಮ್ ದ ಪೊಯಮ್ ನಿರ್ವಿಮರ್ಶಾಹಿ ಭೀರವಃ ಅಂತ ಬರೆದು ನಂತರ ಈ ಟ್ರಾನ್ಸ್ಲೇಷನ್ನ ಬರೀತೀರಾ ಮಕ್ಕಳೇ. ಅರ್ಥ ಆಯ್ತಾ? ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ನೀವು ಉತ್ತರವನ್ನು ನಿಮ್ಮ ಆಯ್ಕೆಯಂತೆ ನೀವು ಬರ್ಕೊಂಡು ಹೋಗ್ಬೋದು. ಪುರತಃ ಗಚ್ಚಾಮಃ. ಮುಂದಿನ ಶ್ಲೋಕ. ಮಂಜೂಷಾಂ ತಾಂ ಗಂಗಾಯಾಂ ತಥೈವೋರ್ಧ್ವಸ್ತ ದೀಪಿಕಾಂ ಕೃತ್ವಾ ತತ್ಯಾಜ ನಿಕ್ಷಿಪ್ಯ ಘೋರಂ ವಾನರಂ ಅಂತಾರೆ. ಇದು ಕೂಡ ನಿರ್ವಿಮರ್ಶಾಹಿ ಭೀರವಃ ಎಂಬ ಪಾಠದ್ದು. ಇಲ್ಲೂ ಕೂಡ ನೀವು ಉತ್ತರವನ್ನು ಪ್ರಾರಂಭ ಮಾಡೋದಕ್ಕೆ ಮೊದಲು ಈ ಶ್ಲೋಕವನ್ನು ನಿರ್ವಿಮರ್ಶಾಹಿ ಭೀರವಃ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಅಥವಾ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಹೇಳಿ ಬರೆದು ನಂತರ ನೀವು ಉತ್ತರವನ್ನ ಬರೀತೀರಾ. ಅರ್ಥ ಆಯ್ತಾ? ಪಾಠನಾಮ ಉಲ್ಲೇಖ್ಯ ಅನ್ನೋ ಕಡೆಯಲ್ಲಿ ನೀವು ಇದನ್ನು ಬರೀಲೇಬೇಕು. ಈ ಶ್ಲೋಕದ ತಾತ್ಪರ್ಯವನ್ನು ನೋಡೋಣ. ಅನಂತರ ಪೆಟ್ಟಿಗೆಯೊಳಕ್ಕೆ ಭಯಂಕರವಾದ ವಾನರ ನೋರ್ವನನ್ನು ಹಾಕಿ ಅದರ ಮೇಲೆ ದೀಪವನ್ನಿಟ್ಟು ಗಂಗೆಯೊಳಗೆ ತೇಲಿಸಿ ಬಿಟ್ಟನು ಅಂತ ಈ ಶ್ಲೋಕದ ತಾತ್ಪರ್ಯ ಆಗುತ್ತೆ ಮಕ್ಕಳೇ. ಅದನ್ನೇ ನೀವು ಇಂಗ್ಲಿಷ್ನಲ್ಲೂ ಕೂಡ ಬರೀತೀರಾ. ಪಾಠದ ಹೆಸರನ್ನ ಬರೆದು ಟ್ರಾನ್ಸ್ಲೇಷನ್ ಬರೀತೀರಾ. ಅರ್ಥ ಆಯ್ತಾ? 3 ಶ್ಲೋಕಗಳಿಗೆ ಟ್ರಾನ್ಸ್ಲೇಷನ್ ಬರೆದ್ರೆ ನೀವು ಸಾಕು. ಒಟ್ಟು 5 ಇರುತ್ತೆ, 5ರಲ್ಲಿ ಯಾವುದಾದ್ರೂ 3 ಬರೆದ್ರೆ ಸಾಕು. ಅರ್ಥ ಆಯ್ತಾ ಮಕ್ಕಳೇ? ಪುರತಃ ಗಚ್ಚಾಮಃ. ಮುಂದೆ ಪಾಠನಾಮ ಉಲ್ಲೇಖ್ಯ ಕಹ ಕಂಪ್ರತಿ ಅವದತ್ ಇತಿ ಸಂಸ್ಕೃತ ಭಾಷೆಯ ಲಿಖತ. ಪಾಠದ ಹೆಸರನ್ನ ಬರೆದು ಯಾರು ಯಾರಿಗೆ ಹೇಳಿದ್ರು ಅಂತ ಬರೆದ್ರೆ ನಿಮಗೆ ಎಷ್ಟು ಅಂಕಗಳು ಲಭಿಸುತ್ತೆ? 2 ಅಂಕಗಳು. ಪ್ರತಿ ಪ್ರಶ್ನೆಗೆ 2 ಅಂಕಗಳಂತೆ. 4 × 2 8 ಅಂಕಗಳು ಲಭಿಸುತ್ತೆ ಮಕ್ಕಳೇ. ಇಲ್ಲೂ ನಿಮಗೆ 7 ಪ್ರಶ್ನೆ ಇರುತ್ತೆ. 7ರಲ್ಲಿ ಯಾವ್ದಾದ್ರು 4ಕ್ಕೆ ಬರೆದ್ರೆ ಸಾಕು ಉತ್ತರವನ್ನ. ಅರ್ಥ ಆಯ್ತಾ? ಬನ್ನಿ ಪ್ರಶ್ನೆ ನೋಡೋಣ. ತ್ವಂ ವಿಶ್ವಸ್ಯ ಆರ್ತಿಂ ಪರಿಹರಿಸಿ, ನೀನು ವಿಶ್ವದ ಕಷ್ಟವನ್ನೇ ಪರಿಹರಿಸಿರುವೆ ಅಂತ ಹೇಳ್ತಾರೆ. ಇದಂ ವಾಕ್ಯಂ ಪರೇಶಾಮಪಿ ರಕ್ಷ ಜೀವಿತಂ ಇತಿ ಪಾಠಾತ್ ಉದ್ಧೃತಂ. ಇದನ್ನ ಪರೇಶಾಮಪಿ ರಕ್ಷ ಜೀವಿತಂ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ವಾಕ್ಯಮಿದಂ ರಾಕ್ಷಸಃ ಬಕಾಸುರಃ ರಾಜ ವಿಕ್ರಮಾದಿತ್ಯಂ ಪ್ರತಿ ಅವದತು. ಯಾರಿಗೆ ಹೇಳಿದ್ರು? ರಾಜ ವಿಕ್ರಮಾದಿತ್ಯನಿಗೆ ರಾಕ್ಷಸ ಹೇಳಿದಂತಹ ಮಾತು. ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆ. ಸುಖಾನಿತೆ ಭರ್ತೃಕುಲ ದೇವತಾ ವಿತರಂತು. ನಿನ್ನ ಕುಲದೇವತೆಗಳು, ಗಂಡನ ಮನೆಯ ಕುಲದೇವತೆಗಳು ನಿನಗೆ ಸುಖವನ್ನ ಕೊಡುವಂತಾಗಲಿ ಅಂತ ಹೇಳ್ತಾರೆ. ಯಾರು ಹೇಳೋದು? ಇದಂ ವಾಕ್ಯಂ ಶೂನ್ಯಾಮೇಂಗುಲಿ ಇತಿ ಪಾಠಾತ್ ಉದ್ಧೃತಂ ಅಥವಾ ಸ್ವೀಕೃತಂ. ಶೂನ್ಯಾಮೇಂಗುಲಿ ಎನ್ನುವಂತಹ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ವಾಕ್ಯಮಿದಂ ಗೌತಮಿ ಶಕುಂತಲಾಂ ಪ್ರತಿ ಉಕ್ತವತಿ. ಈ ವಾಕ್ಯವನ್ನ ವೃದ್ಧ ತಾಪಸಿಯಾದಂತಹ ಗೌತಮಿಯು ಶಕುಂತಲೆಗೆ ಹೇಳಿದ್ದು ಮಕ್ಕಳೇ. ಅರ್ಥ ಆಯ್ತಾ? ಪುರತಃ ಗಚ್ಚಾಮಃ. ಅಜ್ಞಾತ ಹೃದಯಶ್ವೇವಂ ವೈರಿಭವತಿ ಸೌಹೃದಂ. ಏನಂತ ಅರ್ಥ? ಅಪರಿಚಿತರೊಡನೆ ಮಾಡುವಂತಹ ಸ್ನೇಹ ದ್ವೇಷಕ್ಕೆ ಎಡೆ ಹೇಳಿದ್ರು ಅಂದ್ರೆ ಶಾಂಗರವ ಶಕುಂತಲೆ ಪ್ರತಿ ಹೇಳಿದ್ದು, ಶಾಂಗರವ ಶಕುಂತಲೆಗೆ ಹೇಳಿದ್ದು ಅಂತ ಬರಿಬೇಕು ಮಕ್ಕಳೇ. ಅರ್ಥ ಆಯ್ತಾ? ನಂತರ ಕುತ್ರಾಪಿ ಗತ್ವಾ ಧನಂ ಸಂಗ್ರಹಿಷ್ಯಾಮಿ. ಎಲ್ಲಾದ್ರೂ ಹೋಗಿ ಹಣವನ್ನ ಸಂಗ್ರಹಿಸ್ತೇನೆ. ಇದನ್ನ ಹೇಳಿದಂಥವರು ಇದಂ ವಾಕ್ಯಂ ಮಹಾರಾಣಾ ಪ್ರತಾಪ ಇತಿ ಪಾಠಾತ್ ಸ್ವೀಕೃತಂ. ವಾಕ್ಯಮಿದಂ ರಾಣಾ ಪ್ರತಾಪ ಭಾಮಶಾಂ ಪ್ರತಿ ಅವದತ್ತು. ರಾಣಾ ಪ್ರತಾಪ ಭಾಮಶಾನಿಗೆ ಹೇಳಿದಂಥದ್ದು. ಮಮ ಜೀವನಂ ಸಾರ್ಥಕಂ ಭವೇತ್. ನನ್ನ ಜೀವನವು ಸಾರ್ಥಕವಾಯಿತು. ಇದಂ ವಾಕ್ಯಂ ಮಹಾರಾಣಾ ಪ್ರತಾಪ ಇತಿ ಪಾಠ ಸ್ವೀಕೃತಂ. ವಾಕ್ಯಮಿದಂ ಭಾಮಶಃ ರಾಣಾ ಪ್ರತಾಪಂ ಪ್ರತಿ ಅವದತ್. ಈ ರೀತಿಯಾಗಿ ನೀವು ಬರಿತಾ ಹೋಗ್ತೀರಾ. ಪಾಠದ ಹೆಸರು ಬರೆದ್ರೆ ನಿಮ್ಗೆ 1 ಅಂಕ. ಯಾರಿಗೆ ಹೇಳಿದ್ರು ಅನ್ನೋದಕ್ಕೆ ಅರ್ಧ ಪ್ಲಸ್ ಅರ್ಧ ಅಂದ್ರೆ ನಿಮ್ಗೆ 1 ಮಾರ್ಕ್ ಸಿಗುತ್ತೆ ಮಕ್ಕಳೇ. ಅರ್ಥ ಆಯ್ತಾ? ಪುರತಃ ಗಚ್ಚಾಮಃ. ಪುಂಡರೀಕ ಇತಿ ನಾಮಚಕ್ರೆ. ಇದಂ ವಾಕ್ಯಂ ಅನುರಾಗೋದಯ ಇತಿ ಪಾಠ ಸ್ವೀಕೃತಂ. ವಾಕ್ಯಮಿದಂ ಮಹಾಶ್ವೇತ ಮುನಿಬಾಲಕಃ ಮಹಾಶ್ವೇತಾಂ ಪ್ರತಿ ಅವದತ್. ಪುಂಡರೀಕ ಅಂತ ಹೆಸರನ್ನಿಟ್ರು ಅಂತ ಈ ಪ್ರಶ್ನೆಯ ಅರ್ಥ. ಈ ಮಾತನ್ನು ಮುನಿಬಾಲಕನು ಮಹಾಶ್ವೇತೆಗೆ ಹೇಳ್ದ. ಮುಂದಿನ ಪ್ರಶ್ನೆ. ಕಿಮ್ಮಾಂ ಅನ್ಯತಾ ಸಂಭವಾಯಸಿ. ನೀನು ನನ್ನನ್ನು ತಪ್ಪಾಗಿ ತಿಳಿದುಕೊಂಡಿರುವೆಯಲ್ಲ ಅಂತ ಹೇಳುವಂಥದ್ದು. ಇದನ್ನ ಅನುರೋಗೋದಯ ಅಂತ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ವಾಕ್ಯಮಿದಂ ಪುಂಡರೀಕಃ ಕಪಿಂಜಲಂ ಪ್ರತಿ ಅವದತ್. ಈ ವಾಕ್ಯವನ್ನ ಪುಂಡರೀಕ ಕಪಿಂಜಲನಿಗೆ ಹೇಳಿದ್ದು ಮಕ್ಕಳೇ. ಅರ್ಥ ಆಯ್ತಾ? ಈ ರೀತಿಯಾಗಿ ನೀವು ಬರಿತಾ ಹೋದ್ರೆ ನಿಮ್ಗೆ 2 ಅಂಕ ಲಭಿಸುತ್ತೆ. 4 × 2 8 ಅಂಕಗಳು ಸುಲಭವಾಗಿ ಬರುತ್ತೆ. ಪುರತಃ ಗಚ್ಚಾಮಃ. ನಂತರ ದಶವಾಕ್ಯ ಹಿ ಸಂಸ್ಕೃತ ಭಾಷೆಯ ಕನ್ನಡ ಭಾಷೆಯ ಆಂಗ್ಲ ಭಾಷೆಯ ವಾ ಉತ್ತರಂ ಲಿಖತ.
ಇಲ್ಲೂ ಅಷ್ಟೇ ನೋಡಿ ಮಕ್ಕಳೇ, 8 ಪ್ರಶ್ನೆ ಕೊಟ್ಟಿರ್ತಾರೆ, 5 ಪ್ರಶ್ನೆಗೆ ಉತ್ತರ ಬರೀತೀರಾ. 5 × 5 25 ಅಂಕಗಳು ಸುಲಭವಾಗಿ ಬರುತ್ತೆ. ಮೊಟ್ಟ ಮೊದಲನೇ ಪ್ರಶ್ನೆ, ಪುರಾಣೇಶು ಭಾರತಂ ಕಥಂ ವರ್ಣಿತಂ. ಪುರಾಣದಲ್ಲಿ ಭಾರತವನ್ನ ಹೇಗೆ ವರ್ಣಿಸಿದ್ದಾರೆ ಅಂತ ಪ್ರಶ್ನೆ. ಅದಕ್ಕೆ ನೀವು ಈ ರೀತಿಯಾಗಿ 5 ಅಂಕಗಳಿಗೆ ಉತ್ತರವನ್ನ ಬರೀತಾ ಹೋಗ್ತೀರಾ. ಇಲ್ಲಿರುವಂತಹ ಭಾರತ ದೇಶದ ಭೌಗೋಳಿಕ ಹಿನ್ನೆಲೆ ಏನೇನಿತ್ತು, ಭಾರತದಲ್ಲಿ ಇರುವಂತಹ ನದಿಗಳಾಗ್ಲಿ, ದ್ವೀಪಗಳಾಗ್ಲಿ, ಮತ್ತೆ ಈ ಪುರಾಣ ಭಾರತದಲ್ಲಿ ವರ್ಣನೆ ಮಾಡಿರುವಂತಹ ಭಾರತದ ಬಗ್ಗೆ ನೀವು ಸಂಪೂರ್ಣವಾಗಿ ಬರಿತಾ ಹೋಗ್ತೀರಾ. ಇಲ್ಲಿ ಯಾವ ರಾಜ ಆಳ್ದ, ಯಾತಕ್ಕೋಸ್ಕರ ಭಾರತ ಅಂತ ಹೆಸರು ಬಂತು, ಅನಂತರ ಇಲ್ಲಿ ಇರುವಂತಹ ಪುರಾಣ ಭಾರತದಲ್ಲಿ ಇರುವಂತಹ ದ್ವೀಪಗಳು, ನದಿಗಳು, ಪರ್ವತಗಳು, ಜನಾಂಗಗಳು, ತೀರ್ಥಕ್ಷೇತ್ರಗಳು ಎಲ್ಲ ವರ್ಣನೆಯನ್ನ ಬರಿತಾ ಹೋಗ್ತೀರಾ ಮಕ್ಕಳೇ. ಇದಕ್ಕೆ ನಿಮಗೆ 5 ಅಂಕಗಳು ಸಂಪೂರ್ಣವಾಗಿ ಸಿಗುತ್ತೆ. ಪುರಾಣ ಭಾರತಂ ಪಾಠದ ಸಾರಾಂಶವನ್ನ ಇದಕ್ಕೆ ಬರೀತೀರಾ. ಅರ್ಥ ಆಯ್ತಾ? ಮುಂದೆ ಅದನ್ನೇ ನೀವು ಇಂಗ್ಲಿಷ್ನಲ್ಲೂ ಕೂಡ ಉತ್ತರವನ್ನ ಈ ರೀತಿ ಬರೀತೀರಾ. ವಿಕ್ರಮಾದಿತ್ಯಸ್ಯ ಪರೋಪಕಾರ ಗುಣಂ ವರ್ಣಯಿತ. ವಿಕ್ರಮಾದಿತ್ಯನ ಪರೋಪಕಾರ ಗುಣವನ್ನ ಪರೇಶಾಮಪಿ ರಕ್ಷ ಜೀವಿತಂ ಎನ್ನುವಂತಹ ಪಾಠದಲ್ಲಿ ಯಾವ ರೀತಿಯಲ್ಲಿ ವರ್ಣನೆ ಮಾಡಿದ್ದಾರೆ ಅದನ್ನ ನೀವು ಬರಿತಾ ಹೋಗ್ತೀರಾ. ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ನೋಟ್ಸ್ನು ಕೂಡ ನಾವೀಗಾಗಲೇ ಪ್ರೊವೈಡ್ ಮಾಡಿದೀವಿ. ಅದಕ್ಕೆ ತಕ್ಕಂತೆ ನೀವು ಉತ್ತರವನ್ನ ಬರೀರಿ ಮಕ್ಕಳೇ. ನಂತರ ಪ್ರವ್ರಾಜಕಃ. ಪ್ರವ್ರಾಜಕಃ 3ನೇ ಪಾಠವಾದಂತಹ ನಿರ್ವಿಮರ್ಶಾಹಿ ಭೀರವಃ ಪಾಠದಲ್ಲಿ ಅದ್ರ ಬಗ್ಗೆ ಸಂಪೂರ್ಣವಾದ ವಿವರವನ್ನ ಕೊಟ್ಟಿದ್ದೀವಿ. ಆ ಪ್ರವ್ರಾಜಕನ ವಿಚಾರವನ್ನ ಅಂದ್ರೆ ಆ ಸನ್ಯಾಸಿಯ ವಿಚಾರವನ್ನ ಬರಿಬೇಕು. ಪಾಠದಲ್ಲಿ ಅವನ ಯಾವ ರೀತಿಯ ವರ್ತನೆ ಇತ್ತು ಅದೆಲ್ಲವನ್ನ ಸೇರಿಸಿ ನೀವು ಬರಿಬೇಕಾಗುತ್ತೆ. ನಿಮ್ಗೆ 5 ಅಂಕಗಳು ಲಭಿಸುತ್ತೆ. ನಂತರ ಅಂಗುಲಿಯಕ ಪ್ರಸಂಗ. ಇದು ಶೂನ್ಯಾಮಿ ಅಂಗುಲಿಹಿ ಅಂತ ಪಾಠದ್ದು. ಅಲ್ಲಿ ಉಂಗುರದ ವಿಚಾರ ಬಂದಾಗ ಏನೆಲ್ಲ ಬರಿಬೇಕು, ಅಂಗುಲಿಕ ಪ್ರಸಂಗ, ಮುದ್ರೆ ಉಂಗುರ, ಆ ಉಂಗುರದ ವಿಚಾರವನ್ನ ನೀವು ಬರಿತಾ ಹೋಗ್ತೀರಾ. ಪಾಠವನ್ನ ಅರ್ಥ ಮಾಡ್ಕೊಂಡಿರೋರು ಈ ವಿಚಾರಗಳನ್ನೆಲ್ಲ ಬರಿತಾ ಹೋಗ್ಬೋದು. ನೋಟ್ಸ್ ನಲ್ಲೂ ಕೂಡ ನಿಮ್ಗೆ ಸಂಪೂರ್ಣವಾದ ಉತ್ತರ ಸಿಗುತ್ತೆ ಮಕ್ಕಳೇ. ದುಷ್ಯಂತಸ್ಯ ಪಾತ್ರ ಚಿತ್ರಣಂ ಕೃತ. ದುಷ್ಯಂತನ ಪಾತ್ರ ಚಿತ್ರಣ ಯಾವ ಶೂನ್ಯಾಮಿ ಅಂಗುಲಿಹಿ ಪಾಠದಲ್ಲಿ ಮೆನ್ಷನ್ ಮಾಡಿದೀವಲ್ಲ ಅದನ್ನ ನೀವು ಬರಿಬೇಕಾಗತ್ತೆ. ಮಹಾರಾಣಾ ಪ್ರತಾಪೇನ ಅನುಭೂತ ಕಷ್ಟ ಪರಂಪರ. ಮಹಾರಾಣಾ ಪ್ರತಾಪನು ಏನೆಲ್ಲ ಕಷ್ಟಗಳನ್ನ ಅನುಭವಿಸಿದ, ತನ್ನ ಹಿರಿಯರು ಕಳ್ಕೊಂಡಿದ್ದಂತಹ ರಾಜ್ಯವನ್ನ ಪಡೆಯೋದಕ್ಕೋಸ್ಕರ ಏನೆಲ್ಲ ಅವನು ಪ್ರತಿಜ್ಞೆ ಮಾಡಿ ಅನಂತರ ಯಾವ ರೀತಿಯಲ್ಲಿ ಅರಣ್ಯಕ್ಕೆ ಹೋಗಿ ಸೈನ್ಯವನ್ನ ಕಟ್ಟಬೇಕು ಅಂತ ಏನೆಲ್ಲ ಪ್ರಯತ್ನವನ್ನ ಮಾಡ್ದ, ಅರಣ್ಯದಲ್ಲಿ ಏನೇನೇನು ಕಷ್ಟವನ್ನ ಅನುಭವಿಸಿದ ಅನ್ನೋದನ್ನ ಈ ಪ್ರಶ್ನೆಗೆ ಉತ್ತರವನ್ನ ಬರೀತೀರಾ. ನಂತರ ಪುಂಡರೀಕಸ್ಯ ಜನ್ಮ ವೃತ್ತಾಂತ. ಪುಂಡರೀಕನ ಜನ್ಮ ವೃತ್ತಾಂತ ಅನುರಾಗೋದಯ ಪಾಠದಿಂದ ಆರಿಸಿರುವಂತಹ ಪ್ರಶ್ನೆ. ನೀವು ಅದರ ನೋಟ್ಸ್ ಅಲ್ಲಿ ನೀವು ಉತ್ತರವನ್ನ ಕಲಿತು ಬರೀಬಹುದು. ಸಾ ಶಾಂತಿ. ಇದು ಸಾ ಶಾಂತಿ 7ನೇ ಪಾಠ. ಈ ಪಾಠದ ಸಂಪೂರ್ಣ ಸಾರಾಂಶವನ್ನ ಈ ಪ್ರಶ್ನೆಗೆ ಉತ್ತರವನ್ನ ಬರೀರಿ ಮಕ್ಕಳೇ. ಈ ಶೀರ್ಷಿಕೆಯನ್ನ ಸಮರ್ಥಿಸಬೇಕಾಗತ್ತೆ. ಸಾ ಶಾಂತಿ, ಅವಳೇ ಶಾಂತಿ ಅಂತ ಈ ಪಾಠದ ಹೆಸರು. ಈ ಪಾಠದ ಸಾರಾಂಶವನ್ನ ನೀವು ಈ ಪ್ರಶ್ನೆಗೆ ಉತ್ತರವಾಗಿ ಬರೀತೀರಾ. 8 ಪ್ರಶ್ನೆಗಳಲ್ಲಿ 5 ಪ್ರಶ್ನೆಗೆ ಉತ್ತರವನ್ನ ಬರೆದ್ರೆ ಸಂಪೂರ್ಣ ಅಂಕ ಲಭಿಸುತ್ತೆ. ಮುಂದೆ ಮಂಜೂಷಾತಃ ಸೂಕ್ತ ಪದಂ ಚಿತ್ವ ರಿಕ್ತ ಸ್ಥಾನಂ ಪೂರಯತ. ಫಿಲ್ ಇನ್ ದ ಬ್ಲಾಂಕ್ಸ್. ಸರ್ವಃ ಸಗಂಧೇಶು ವಿಶ್ವಸಿತಿ. ನೆಕ್ಸ್ಟ್ ರಾಣಾ ಪ್ರತಾಪಃ ಡ್ಯಾಶ್ ಸಭಾಂ ಆಕರಿತವಾನ್ ಗಣ್ಯಾನಾಂ ಸಿಂಹವಚ ಪರಾಕ್ರಮಾತ್ ವಿದ್ಯಾ ಯೋಗೇನ ರಕ್ಷ್ಯತೆ. ಈ ರೀತಿಯಾಗಿ ನೀವು ಫಿಲ್ ಇನ್ ದ ಬ್ಲಾಂಕ್ಸ್ಗೆ ಉತ್ತರವನ್ನ ಬರೀತೀರಾ. ಉತ್ತರವನ್ನ ಇಲ್ಲಿ ಬರೀಬೇಕು ಮಕ್ಕಳೇ. ಅರ್ಥ ಆಯ್ತಾ? ಮುಂದೆ ಸಂಯೋಜಯಿತ. ಪ್ರಜಾಪತಿ ಬ್ರಹ್ಮ, ಜಾವಂತಬಾಯಿ ಪ್ರತಾಪಸ್ಯ ಮಾತಾ, ಅಲಂಕಾರಮಿವ ಬ್ರಹ್ಮಚರ್ಯಸ್ಯ ಶ್ರುತ್ವ ಜ್ಞಾನಮವಾಪ್ನೋತಿ. ಈ ರೀತಿ ನಿಮಗೆ ಫಿಲ್ ಇನ್ ದ ಬ್ಲಾಂಕ್ಸ್ಗೆ 4 ಮಾರ್ಕ್ಸು, ಸಂಯೋಜಯತಾಗೆ 4 ಮಾರ್ಕ್ಸ್ ಇರುತ್ತೆ. ಸುಲಭವಾಗಿ ಪಡ್ಕೋಬಹುದು ಮಕ್ಕಳೇ. ಪುರತಃ ಗಚ್ಚಾಮಃ ರೇಖಾಂಕಿತಾನಿ ಪದಾನಿ ಆಶ್ರಿತ್ಯ ಪ್ರಶ್ನೆ ನಿರ್ಮಾಣಂ ಕುರುತ. ಈಗಾಗಲೇ ನಾನು ನಿಮ್ಗೆ ತಿಳಿಸಿದೆ, ಎಲ್ಲಿ ಅಂಡರ್ಲೈನ್ ಹಾಕಿರ್ತಾರೋ ಆ ಶಬ್ದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನಾರ್ಥಕ ಶಬ್ದವನ್ನ ಹಾಕಿ ಪ್ರಶ್ನೆಯನ್ನ ಬರೀಬೇಕು. ಪರದುಃಖೇನ ಸಾಧವೋ ಅತ್ಯಂತ ದುಃಖಿನೋ ಭವಂತಿ ಅಂತ ಇರುತ್ತೆ. ಅಲ್ಲಿ ಸಾಧವೋ ಅನ್ನೋದಕ್ಕೆ ನಿಮ್ಗೆ ಅಂಡರ್ಲೈನ್ ಕೊಟ್ಟಿದ್ರೆ ನೀವೇನ್ ಬರೀತೀರಾ? ಪರದುಃಖೇನ ಕೆ ಅತ್ಯಂತ ದುಃಖಿನೋ ಭವಂತಿ ಅಂತ ಬರೀತೀರಾ ಮಕ್ಕಳೇ. ಅದೇ ನಿಮ್ಗೆ ಪರದುಃಖೇನ ಅನ್ನುವ ಜಾಗದಲ್ಲಿ ಅಂಡರ್ಲೈನ್ ಕೊಟ್ಟಿದ್ರೆ ಕೇನ ಸಾಧವೋ ಅತ್ಯಂತ ದುಃಖಿನೋ ಭವಂತಿ. ನೀವು ಅಂಡರ್ಲೈನ್ ಯಾವ ಪದಕ್ಕೆ ಕೊಟ್ಟಿರ್ತಾರೆ ಅದನ್ನ ನೋಡ್ಕೊಂಡು ಉತ್ತರವನ್ನ ಬರೀತೀರಾ. ನಂತರ ಅನುಚರಾಹ ಪ್ರವ್ರಾಜಕಸ್ಯ ವಚನಂ ಅಪಾಲಯನ್. ಅನುಚರಾಹ ಕಸ್ಯ ವಚನಂ ಅಪಾಲಯನ್ ಅಂತ ಬರ್ದ್ಬಿಟ್ಟು ಸಂಪೂರ್ಣವಾದಂತಹ ಪ್ರಶ್ನಾರ್ಥಕ ಪ್ರಶ್ನೆಯನ್ನೇ ನೀವು ಇಲ್ಲಿ ಫುಲ್ ಬರೆದು ನಂತರ ಕ್ವೆಶ್ಚನ್ ಮಾರ್ಕ್ ಹಾಕ್ಬೇಕು. ಮುಂದೆ ಋಷಯ ಪ್ರಸನ್ನ ಮುಖವರ್ಣಾಹ ದೃಶ್ಯಂತೆ. ಕೆ ಪ್ರಸನ್ನ ಮುಖವರ್ಣಾಹ ದೃಶ್ಯಂತೆ. ಇಲ್ಲಿ ಋಷಯ ಅಂತ ಕೊಟ್ಟಾಗ ಅಲ್ಲಿ ನೀವು ಕೆ ಅಂತ ಬರೀತೀರಾ. ಪ್ರಸನ್ನ ಮುಖವರ್ಣಾಹ ಕೀದೃಶಂ ಅಂತ ಬರೀತೀರಾ. ಇಲ್ಲಿ ನೀವು ಕೀದೃಶಂ ಅಂತ ಬರೀತೀರಾ. ಇದು ಕೊಟ್ರೆ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ಋಷಯ ಕೀದೃಶಂ ದೃಶ್ಯಂತೆ, ಯಾವ ರೀತಿಯಲ್ಲಿ ಕಾಣಿಸುತ್ತಾರೆ. ಅದೇ ನಿಮ್ಗೆ ಋಷಯಗೆ ಅಂಡರ್ಲೈನ್ ಕೊಟ್ಟಿದ್ರೆ ಕೆ ಪ್ರಸನ್ನ ಮುಖವರ್ಣಾಹ ದೃಶ್ಯಂತೆ. ನೀವು ಯಾವ
ಪದಕ್ಕೆ ಅಂಡರ್ಲೈನ್ ಕೊಟ್ಟಿದ್ದಾರೆ ಅಂತ ನೋಡಿಕೊಂಡು ಅಲ್ಲಿಗೆ ಸಂಬಂಧಪಟ್ಟಂತಹ ಪ್ರಶ್ನಾರ್ಥಕ ಶಬ್ದವನ್ನ ಹಾಕಿದ್ರೆ ಸಾಕು ಅಷ್ಟೇ. ಸುಲಭವಾಗಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ, ನೀವು ಸಂಪೂರ್ಣ ಅಂಕವನ್ನ ಪಡ್ಕೋಬಹುದು. ನಿಮಗೆ 3 ಅಂಕ ಲಭಿಸುತ್ತೆ. ಉದಯ ಸಿಂಹ ಪ್ರತಾಪಿ ರಾಜ ಆಸೀತ್. ಉದಯ ಸಿಂಹ ಯಾವ ರೀತಿಯ ರಾಜನಾಗಿದ್ದ? ಉದಯ ಸಿಂಹ. ಉದಯ ಸಿಂಹ ಅನ್ನೋ ಜಾಗದಲ್ಲಿ ಅಂಡರ್ಲೈನ್ ಇದೆ, ಇಲ್ಲಿ ಕಹ ಅಂತ ಬರೀತೀರಾ. ಕಹ ಪ್ರತಾಪಿ ರಾಜ ಆಸೀತ್. ನಂತರ ಉದ್ಯೋಗ ಅಸ್ಮತ್ ಪ್ರತೀಕ್ಷಾಯಾಮ್ ನ ತಿಷ್ಟಂತಿ. ಕೆ ಅಸ್ಮತ್ ಪ್ರತೀಕ್ಷಾಯಾಮ್ ನ ತಿಷ್ಟಂತಿ. ಉದ್ಯೋಗ ಅಂತ ಇದ್ದಾಗ ಅಲ್ಲಿ ಕೆ ಅಂತ ಬರೆದ್ರೆ ಆಯ್ತು. ಈ ರೀತಿ ನಿಮ್ಗೆ ಬರೆದ್ರೆ 3 ಅಂಕ ಲಭಿಸುತ್ತೆ. ಮುಂದೆ ಯಥಾ ನಿರ್ದೇಶಂ ಕುರುತ ಚತುರ್ನಾಮೇವ. 4 ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ಬರೀಬೇಕು. 7 ಮೇನ್ ಇರುತ್ತೆ. 7ರಲ್ಲಿ ಯಾವ್ದಾರ 4 ಪ್ರಶ್ನೆಗೆ ಉತ್ತರ ಬರೀತೀರಾ. 4 × 3 12. ಪ್ರತಿಯೊಂದರಲ್ಲೂ ಆಪ್ಷನ್ ಇರುತ್ತೆ ನೋಡಿ ಮಕ್ಕಳೇ. ಸಂಧಿಂ ವಿಭಜತ ಸಂಧಿಂ ಯೋಜಯತ ತ್ರಯಾಣಮೇವ. ಇಲ್ಲಿ ನಿಮ್ಗೆ 5 ಕೊಟ್ಟಿರ್ತಾರೆ, ಅದರ 3 ಬರೆದ್ರೆ ಸಾಕು. ಕಲ್ವನ್ಯತ್ರ, ಕಲು ಪ್ಲಸ್ ಅನ್ಯತ್ರ. ಇದು ವ್ಯಾಕರಣ ವಿಭಾಗದಲ್ಲಿ ಈಗಾಗಲೇ ನಿಮ್ಗೆ ನೋಟ್ಸ್ ಕೊಟ್ಟಿದ್ದೀವಿ, ಅದನ್ನ ನೋಡ್ಕೊಂಡು ಬರೀರಿ. ಇಲ್ಲೂ ಕೂಡ ನಾನು ಒಮ್ಮೆ ತಿಳಿಸ್ತೀನಿ. ಅರ್ಥವಿದ್ ರಾಜ, ಅರ್ಥವಿತ್ ಪ್ಲಸ್ ರಾಜ. ಅಧಃ ತೂಷ್ಣಿಂ ಅಧಸ್ತೂಷ್ಣಿಂ. ಸರ್ವೇ ಪ್ಲಸ್ ಅಪಿ ಸರ್ವೇಪಿ. ಮಕರಕೇತು ಪ್ಲಸ್ ಉತ್ಪಾದಿತಃ ಮಕರಕೇತುರುತ್ಪಾದಿತಃ. ಈ ರೀತಿ ಬರಿತಾ ಹೋಗ್ತೀರಾ. ನಂತರ ವಿಗ್ರಹ ವಾಕ್ಯಂ ಲಿಖತ ಸಮಸ್ತ ಪದಂ ಲಿಖತ ತ್ರಯಾಣಮೇವ. 3 ಅನುದ್ದತಾಃ ನ ಉದ್ದತಾಃ. ಅಭಿಜ್ಞಾಯತೆ ಅನೇನ ಇತಿ ಅಭಿಜ್ಞಾನಂ. ಗುರೋಃ ಉಪದೇಶಃ ಗುರು ಉಪದೇಶಃ. ಮಾತ್ರ ಸದೃಶಿ ಮಾತೃ ಸದೃಶಿ. ನಂತರ ಲಿಂಗ ವಿಭಕ್ತಿ ವಚನಾನಿ ಲಿಖತ. ಇಲ್ಲಿ ನೀವು ಯಾವ್ದಾರ 2ಕ್ಕೆ ಬರಿಬೇಕು. 1.5 ಮಾರ್ಕ್ಸ್, 3 ಮಾರ್ಕ್ಸ್ ಲಭಿಸುತ್ತೆ ಮಕ್ಕಳು. ಲಿಂಗ ಷಷ್ಠಿ ವಿಭಕ್ತಿ ಬಹುವಚನ. ಕೌತುಕಾತ್ ನಪುಂಸಕಲಿಂಗ ಪಂಚಮಿ ವಿಭಕ್ತಿ ಏಕವಚನ. ಅಂಬಯ ಸ್ತ್ರೀಲಿಂಗ ತೃತೀಯ ವಿಭಕ್ತಿ ಏಕವಚನಂ. ಮಹ್ಯಂ ತ್ರಿಲಿಂಗ ಚತುರ್ಥಿ ವಿಭಕ್ತಿ ಏಕವಚನ. ಈಗಾಗಲೇ ನಾನು ಪ್ರತಿ ಪಾಠಗಳ ಅಭ್ಯಾಸ ಹಾಗೂ ಅಭ್ಯಾಸ ಪುಸ್ತಕಗಳ ಪುನರಾವರ್ತನೆ ಪಾಠವನ್ನ ಮಾಡಿದ್ದೀನಿ. ಆ ವಿಡಿಯೋಗಳ ಮುಖಾಂತರ ನೀವು ಎಲ್ಲ ಪ್ರಶ್ನೆಗೂ ಕೂಡ ಉತ್ತರವನ್ನ ಪಡ್ಕೋಬಹುದು ಮಕ್ಕಳೇ. ಪುರತಃ ಗಚ್ಚಾಮಃ. ಲಕಾರ ಪುರುಷ ವಚನಾನಿ ಲಿಖತ ದ್ವಯೋರೇವ ಭವೇತ್. ವಿಧಿಲಿಂಗ್ ಲಕಾರ ಪ್ರಥಮ ಪುರುಷ ಏಕವಚನಂ. ಅಪನೇಷ್ಯಾಮಿ ಲೃಟ್ ಲಕಾರ ಉತ್ತಮ ಪುರುಷ ಏಕವಚನ. ಅಪಶ್ಯಂ ಲಂಗ್ ಲಕಾರ ಉತ್ತಮ ಪುರುಷ ಏಕವಚನಂ. ಮನ್ಯತೆ ಲಟ್ ಲಕಾರ ಪ್ರಥಮ ಪುರುಷ ಏಕವಚನ. ಈ ರೀತಿಯಾಗಿ ನೀವು ಬರಿತಾ ಹೋಗ್ತೀರಾ. ನಿಮ್ಗೆ 2 ಬರೆದ್ರೆ 1.5 ಅಂಕದಂತೆ 3 ಅಂಕಗಳು ಸಂಪೂರ್ಣವಾಗಿ ಲಭಿಸುತ್ತೆ ಮಕ್ಕಳೇ. ಪುರತಃ ಗಚ್ಚಾಮಃ. ಪದಪರಿಚಯಂ ಕುರುತ ತ್ರಯಾಣಮೇವ. 3ಕ್ಕೆ ಪದಪರಿಚಯವನ್ನ ಬರೀತೀರಾ. ಕೃದಂತದ ಪಾಠ. ನಿರ್ಗತಃ ಕ್ತಾ ಪ್ರತ್ಯಯ ಭೂತ ಕೃದಂತಃ. ನಿಂದಂತಿ ಶತ್ರು ಪ್ರತ್ಯಯ ವರ್ತಮಾನ ಕೃದಂತ. ಭೂತ್ವಾ ಕ್ವಾ ಪ್ರತ್ಯಯ ಕೃದಂತಾವ್ಯಯ. ಸ್ನಾತುಂ ತುಮುನ್ ಪ್ರತ್ಯಯ ಕೃದಂತಾವ್ಯಯ. ಹೃಷ್ಟಃ ಕ್ತಾ ಪ್ರತ್ಯಯ ಭೂತ ಕೃದಂತಃ. ಅರ್ಥ ಆಯ್ತಾ? ಪುರತಃ ಗಚ್ಚಾಮಃ. ಪ್ರಯೋಗಂ ಪರಿವರ್ತಯತ. ತ್ವಂ ಮೌನಂ ತ್ಯಕ್ತ್ವಾ ಉಕ್ತವಾನ್ ತ್ವಯಾ ಮೌನಂ ತ್ಯಕ್ತ್ವಾ ಉಕ್ತಂ. ಕರ್ತರಿ ಪ್ರಯೋಗದಿಂದ ಕರ್ಮಣಿ ಪ್ರಯೋಗಕ್ಕೆ, ಕರ್ಮಣಿ ಪ್ರಯೋಗದಿಂದ ಕರ್ತರಿ ಪ್ರಯೋಗಕ್ಕೆ ಮಾಡ್ತಾ ಹೋಗ್ತೀರಾ. ಅಥವಾ ವಿಧಿನಾ ದರ್ಶಿತಂ ಪ್ರಭುತ್ವಂ ವಿಧಿ ದರ್ಶಿತವಾನ್ ಪ್ರಭುತ್ವಂ. ಈ ರೀತಿಯಾಗಿ ಬರೆದ್ರೆ ನಿಮ್ಗೆ 3 ಅಂಕ ಲಭಿಸುತ್ತೆ. ಯಾವ್ದಾರ 1 ಪ್ರಶ್ನೆ ಬರೆದ್ರೆ ಸಾಕು. ಪುರತಃ ಗಚ್ಚಾಮಃ. ಅಲಂಕಾರಂ ನಿರ್ದೇಶಿತ. ಇದು ಕೂಡ ಯಾವ್ದಾರ 1 ಪ್ರಶ್ನೆಗೆ ಉತ್ತರವನ್ನು ಬರೆದ್ರೆ ಸಾಕು ಮಕ್ಕಳೇ. ತಮಭ್ಯದಾವತ್ ಸ್ವಕೃತೋ ಮೂರ್ತಿಮಾನಿವ ದುರ್ನಯಃ. ಅತ್ರ ಉತ್ಪ್ರೇಕ್ಷ ಅಲಂಕಾರ ಭವತಿ ತಲ್ಲಕ್ಷಣಂ ಸಂಭಾವನಾ ಸ್ಯಾದುತ್ಪ್ರೇಕ್ಷ. ಈ ರೀತಿ ಬರೆದ್ರೆ ನಿಮ್ಗೆ 3 ಅಂಕ. ಹೆಚ್ಚಿಗೆ ನೀವು ವಿಚಾರ ಗೊತ್ತಿದ್ರೆ ಇದ್ರ ಬಗ್ಗೆ ಬರೆಯೋದಕ್ಕೆ ಸಂಪೂರ್ಣವಾದ ವಿವರಣೆಯನ್ನು ಬರೀಬಹುದು ಮಕ್ಕಳೇ. ನಂತರ ಮಧ್ಯೆ ತಪೋದನಾನಾಂ ಕಿಸಲಯಮಿವ ಪಾಂಡುಪತ್ರಾಣಾಂ. ಅತ್ರ ಉಪಮಾ ಅಲಂಕಾರ ಲಕ್ಷಣಂ ಉಪಮಾ ಯತ್ರ ಸಾದೃಶ್ಯ ಲಕ್ಷ್ಮೀರುಲ್ಲಸತಿ ದ್ವಯೋಃ. ಉಪಮಾನಂ ಕಿಸಲಯಂ ಉಪಮಾನವಾಚಕ ಇವ. ಅತ್ರ ಶಕುಂತಲಾಯಾಃ ಕಿಸಲಯೇನ ಸಹ ಸಾದೃಶ್ಯಂ ವರ್ಣಿತಂ ಅತಃ ಉಪಮಾಲಂಕಾರಃ. ಇಲ್ಲಿ ಉಪಮಾನ ಉಪಮೇಯಕ್ಕೆ ಹೋಲಿಕೆಯನ್ನು ಕೊಟ್ಟಿದ್ದಾರೆ, ಹಾಗಾಗಿ ಇದು ಉಪಮಾಲಂಕಾರ. ಈ ರೀತಿ ಬರೆದ್ರೆ ನಿಮ್ಗೆ 3 ಅಂಕ ಲಭಿಸುತ್ತೆ ಮಕ್ಕಳೇ. ಪುರತಃ ಗಚ್ಚಾಮಃ. ನಂತರ ಕನ್ನಡ ಭಾಷೆಯ ಆಂಗ್ಲ ಭಾಷೆಯವ ಅನುವಾದತ. ಕನ್ನಡ ಭಾಷೆ ಅಥವಾ ಆಂಗ್ಲ ಭಾಷೆಗೆ ಅನುವಾದವನ್ನ ಬರಿಬೇಕು. ಇಲ್ಲಿ ಪುರಾ ಕೇರಳೆ ಶಿವಗುರು ಆರ್ಯಾಂಬ ದಂಪತ್ಯೋ ಏಕಃ ಪುತ್ರಃ ಅಜಾಯತ. ಈ ಎಲ್ಲ ಟ್ರಾನ್ಸ್ಲೇಷನ್ಗೂ ಕೂಡ ಈಗಾಗಲೇ ನಿಮಗೆ ಉತ್ತರವನ್ನು ನಾವು ನಮ್ಮ ನೋಟ್ಸ್ನಲ್ಲಿ ಪ್ರೊವೈಡ್ ಮಾಡಿದ್ದೀವಿ. ಟ್ರಾನ್ಸ್ಲೇಷನ್ ಮಾಡ್ತಾ ಹೋಗಬೇಕು. ಹಿಂದೆ ಕೇರಳದಲ್ಲಿ ಶಿವಗುರು ಮತ್ತು ಆರ್ಯಾಂಬ ದಂಪತಿಗಳಿಗೆ ಒಬ್ಬ ಪುತ್ರನು ಹುಟ್ಟಿದನು. ಭಗವತಃ ಶಿವಸ್ಯ ಅನುಗ್ರಹಾತ್ ಜಾತಸ್ಯ ತಸ್ಯ ಶಂಕರ ಇತಿ ನಾಮಕೃತಂ. ಭಗವಂತನ ಅನುಗ್ರಹದಿಂದ ಹುಟ್ಟಿದಂತಹ ಅವನಿಗೆ ಶಂಕರ ಅಂತ ಹೆಸರನ್ನ ಇಟ್ರು. ಇದನ್ನೆಲ್ಲವನ್ನು ಕೂಡ ಈಗಾಗಲೇ ನಿಮಗೆ ನಾವು ನೋಟ್ಸಲ್ಲಿ ಪ್ರೊವೈಡ್ ಮಾಡಿದ್ದೀವಿ ಮಕ್ಕಳೇ. ಅದನ್ನು ನೋಡಿಕೊಂಡು ಸರಿಯಾದ ರೀತಿಯಲ್ಲಿ ನೀವು ಟ್ರಾನ್ಸ್ಲೇಷನ್ನ ಮಾಡಬೇಕು. ಈ ಟ್ರಾನ್ಸ್ಲೇಷನ್ನ ಮಾಡಿದ್ರೆ ನಿಮಗೆ ಎಷ್ಟು ಅಂಕ ಲಭಿಸುತ್ತೆ? 5 ಅಂಕಗಳು ಲಭಿಸುತ್ತೆ. ಇಲ್ಲೂ ಕೂಡ ನಿಮಗೆ ಚಾಯ್ಸ್ ಇದೆ ಮಕ್ಕಳೇ. ಆ ಪ್ರಶ್ನೆಗಾದ್ರೂ ಉತ್ತರವನ್ನು ಬರೀಬಹುದು. ಕ್ರೀಡಾ ಮಾನವಸ್ಯ ನಿತರಾಂ ಅವಶ್ಯಕಿ, ಇದಕ್ಕಾದ್ರೂ ಉತ್ತರವನ್ನು ಬರೀಬಹುದು. ಇದು ಪ್ರತಿ ವರ್ಷ ಒಂದೊಂದೇ
ಟ್ರಾನ್ಸ್ಲೇಷನ್ ಕೊಡ್ತಾ ಇದ್ರು. ಟ್ರಾನ್ಸ್ಲೇಷನ್ ಮಾಡಲಿಕ್ಕೆ ಈ ವರ್ಷ ನಿಮಗೆ ಆಪ್ಷನ್ ಕೊಟ್ಟಿದ್ದಾರೆ, 2 ಪ್ರಶ್ನೆಯನ್ನು ಕೊಟ್ಟು 1 ಪ್ರಶ್ನೆಗೆ ಉತ್ತರವನ್ನು ಬರೀರಿ ಅಂತ. ಹಾಗಾಗಿ ನೀವು ಸುಲಭವಾಗಿ ಬರಿಬಹುದು ಮಕ್ಕಳೇ. ಪುರತಃ ಗಚ್ಚಾಮಃ. ಸಂಸ್ಕೃತ ಭಾಷೆಯ ಅನುವಾದತ, ಸಂಸ್ಕೃತ ಭಾಷೆಗೆ ಅನುವಾದವನ್ನು ಬರೀಬೇಕು. ಮೊದಲು ನೀವು ಸಂಸ್ಕೃತದಿಂದ ಇಂಗ್ಲಿಷ್ ಅಥವಾ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಿದ್ರಿ, ಇಲ್ಲಿ ನೀವು ಸಂಸ್ಕೃತಕ್ಕೆ ಟ್ರಾನ್ಸ್ಲೇಷನ್ ಮಾಡಬೇಕು. ತಾರಕಾಸುರನನ್ನು ಸಂಹರಿಸಿದ ಕಾರ್ತಿಕೇಯನು ಶಿವನ ಕಿರಿಯ ಮಗ. ಈ ಟ್ರಾನ್ಸ್ಲೇಷನ್ಸ್ ಎಲ್ಲ ನಿಮಗೆ ಬುಕ್ನಲ್ಲೂ ಇದೆ. ಈ ಪ್ರಶ್ನೆಗಳೆಲ್ಲ ಪಠ್ಯಪುಸ್ತಕದಲ್ಲಿರುವ ಈ ಪ್ರಶ್ನೆಗಳಿಗೆ ಎಲ್ಲವಕ್ಕೂ ಕೂಡ ಟ್ರಾನ್ಸ್ಲೇಷನ್ ನಾವು ಈಗಾಗಲೇ ನಿಮಗೆ ಪ್ರೊವೈಡ್ ಮಾಡಿದ್ದೀವಿ, ಯಾವ ರೀತಿಯಲ್ಲಿ ಬರಿಬೇಕು ಅಂತ. ಅದನ್ನು ನೋಡಿಕೊಂಡು ನೀವು ಬರಿಬಹುದು ಮಕ್ಕಳೇ. 5 ಅಂಕ ಲಭಿಸುತ್ತೆ. ಪುರತಃ ಗಚ್ಚಾಮಃ ನಂತರ ಇನ್ನೊಂದು ಪ್ರಶ್ನೆ, ಅದರಲ್ಲೇ 5 ಅಂಕ ಲಭಿಸುತ್ತೆ ನಿಮಗೆ. ಯಾವುದಾದ್ರೂ ಒಂದು ಬರೆದ್ರೂ ಕೂಡ 5 ಅಂಕ ಲಭಿಸುತ್ತೆ. ಒಮ್ಮೆ ರಾಜರ್ಷಿಯಾದ ಜನಕ ಮಹಾರಾಜನ ಬಳಿ ಋಷಿಗಳು ಬಂದು ಪ್ರಶ್ನಿಸಿದರು, ಹೇ ರಾಜ, ಪ್ರಜಾಪಾಲನೆ ಹಾಗೂ ಯೋಗ ಸಾಧನೆಗಳನ್ನು ಏಕಕಾಲದಲ್ಲಿ ಹೇಗೆ ಮಾಡುತ್ತೀಯೇ ಎಂದು. ಆಗ ಜನಕನು, ಎಲೈ ಋಷಿವರಿಯರೇ, ನೀವು ಸ್ವತಃ ತಿಳಿದಿದ್ದರೂ ನನ್ನನ್ನು ಪರೀಕ್ಷಿಸಲು ಪ್ರಶ್ನಿಸುತ್ತಿರುವಿರಿ ಎಂದು ಭಾವಿಸುತ್ತೇನೆ. ಈ ಪ್ರಪಂಚದಲ್ಲಿ ಎಲ್ಲವೂ ಪರಮೇಶ್ವರನ ಅನುಗ್ರಹದಿಂದಲೇ ನಡೆಯುತ್ತದೆ. ನನ್ನದು ಏನೂ ಇಲ್ಲ ಎಂಬ ಭಾವನೆಯಿಂದ ಕರ್ತವ್ಯವನ್ನು ನಿರ್ವಹಿಸುತ್ತೇನೆ, ಹಾಗಾಗಿ ಇದು ಸಾಧ್ಯ ಎಂದು ಉತ್ತರಿಸಿದನು. ಈ ರೀತಿಯಾಗಿ ಕೊಟ್ಟಿರ್ತಾರೆ ನಿಮಗೆ ಟ್ರಾನ್ಸ್ಲೇಷನ್, ನೀವು ಮಾಡಬೇಕು. ಇದಕ್ಕೆ ಸಂಸ್ಕೃತಿಗೆ ಟ್ರಾನ್ಸ್ಲೇಷನ್ ಮಾಡ್ತೀರಾ. ಮೊದಲನೇದು ತಾರಕಾಸುರನ್ ಬಗ್ಗೆ ಕೊಟ್ಟಿದ್ದಾರೆ, ಇಲ್ಲಿ ರಾಜರ್ಷಿ ಆದಂತಹ ಜನಕ ಮಹಾರಾಜನ ಬಳಿಗೆ ಹೋಗಿ ಋಷಿಗಳು ಏನು ಹೇಳಿದ್ರು ಅನ್ನೋದ್ರ ಟ್ರಾನ್ಸ್ಲೇಷನ್ನ ಕೊಟ್ಟಿದ್ದಾರೆ. ಹಾಗಾಗಿ ಇದನ್ನ ನೀವು ಸಂಸ್ಕೃತಕ್ಕೆ ಟ್ರಾನ್ಸ್ಲೇಷನ್ ಮಾಡಿದ್ರೆ ನಿಮಗೆ 5 ಅಂಕ ಲಭಿಸುತ್ತೆ ಮಕ್ಕಳೇ. ಅರ್ಥ ಆಯ್ತಾ? ಕನ್ನಡ ಇಂಗ್ಲಿಷ್ನಿಂದ ಸಾಂಸ್ಕ್ರಿಟ್ಗೆ ಟ್ರಾನ್ಸ್ಲೇಷನ್ ಮಾಡಿದ್ರೆ 5 ಅಂಕ, ಸಾಂಸ್ಕ್ರಿಟ್ ಇಂದ ನೀವು ಕನ್ನಡ ಅಥವಾ ಇಂಗ್ಲಿಷ್ಗೆ ಟ್ರಾನ್ಸ್ಲೇಷನ್ ಮಾಡಿದ್ರೆ 5 ಅಂಕ ಲಭಿಸುತ್ತೆ. ಅರ್ಥ ಆಯ್ತಾ? ಒಟ್ಟು 10 ಅಂಕಗಳನ್ನ ಸುಲಭವಾಗಿ ನೀವು ಪಡ್ಕೋಬಹುದು. ಪುರತಃ ಗಚ್ಚಾಮಃ ಕಡೆಯ ಪ್ರಶ್ನೆ. ಇಮಂ ಪರಿಚ್ಛೇದಂ ಪಠಿತ್ವ ಪ್ರಶ್ನಾನಾಂ ಉತ್ತರಾಣಿ ಲಿಖತ. ಈ ಪ್ಯಾಸೇಜ್ನ ಓದ್ಕೊಂಡು ಈ ಪ್ಯಾಸೇಜ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಪುರ ಅಯೋಧ್ಯಾಯಾಂ ಸಾಗರೋ ನಾಮ ರಾಜ ಆಸೀತ್. ಇದನ್ನೆಲ್ಲ ನೀವು ಓದ್ಕೋತೀರಾ. ಓದ್ಕೊಂಡ್ಬಿಟ್ಟು ನಿಮಗೆ ಪ್ರಶ್ನೆಯನ್ನು ಕೊಟ್ಟಿರ್ತಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಪ್ಯಾಸೇಜ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೊಟ್ಟಿರ್ತಾರೆ. ಅದನ್ನ ನೋಡಿಕೊಂಡು ಅಲ್ಲೇ ಉತ್ತರ ಇರುತ್ತೆ, ಬರಿಬಹುದು ಮಕ್ಕಳೇ. ಅರ್ಥ ಆಯ್ತಾ? ಅದನ್ನಾದ್ರೂ ಬರಿಬಹುದು. ಅಥವಾ ಯುಷ್ಮಾಕಂ ವಿದ್ಯಾಲಯಸ್ಯ ವಾರ್ಷಿಕೋತ್ಸವಾರ್ಥಂ ಆಗಂತುಂ ಮಿತ್ರಾಯ ಪತ್ರಮೇಕಂ ಲಿಖತ. ನಿಮ್ಮ ಶಾಲಾ ವಾರ್ಷಿಕೋತ್ಸವಕ್ಕೆ ಬರೋದಕ್ಕೆ ನಿಮ್ಮ ಮಿತ್ರನಿಗೆ ಒಂದು ಪತ್ರವನ್ನ ಬರಿಬಹುದು. ಇಲ್ಲೂ ನಿಮಗೆ ಚಾಯ್ಸ್ ಇರುತ್ತೆ. 5 ಅಂಕಗಳನ್ನ ನೀವು ಸುಲಭವಾಗಿ ಬರಿಬಹುದು. ಪ್ಯಾಸೇಜ್ನಾದ್ರೂ ಬರಿಬಹುದು ಅಥವಾ ಪತ್ರಲೇಖನವನ್ನಾದ್ರೂ ಬರಿಬಹುದು. ಈ ರೀತಿ ಬರೆದ್ರೆ ನಿಮಗೆ ಸಂಪೂರ್ಣ ಅಂಕ ಲಭಿಸುತ್ತೆ ಮಕ್ಕಳೇ. ಪ್ರಿಯ ವಿದ್ಯಾರ್ಥಿಗಳೇ, ಇಲ್ಲಿಗೆ ದ್ವಿತೀಯ PUC ಮಾದರಿ ಪ್ರಶ್ನೆ ಪತ್ರಿಕೆಗೆ ಯಾವ ರೀತಿಯ ಉತ್ತರವನ್ನ ಬರೆಯಬೇಕು ಎನ್ನುವಂತಹ ಪಾಠ ಮುಕ್ತಾಯವಾಗಿದೆ ಮಕ್ಕಳೇ. ಹಾಗಾಗಿ ನೀವು ದ್ವಿತೀಯ PUC ಸಂಸ್ಕೃತ ಪಠ್ಯಪುಸ್ತಕದಲ್ಲಿರುವ ಎಲ್ಲ ಪಾಠಗಳಿಗೂ ಹಾಗೂ ಎಲ್ಲ ವ್ಯಾಕರಣ ವಿಭಾಗಗಳಿಗೂ ಉತ್ತರವನ್ನ ಚೆನ್ನಾಗಿ ಕಲಿತ್ಕೊಳ್ಳಿ. 8 ಪಾಠಗಳಿದೆ. 8 ಪಾಠಗಳ ಅಭ್ಯಾಸ ಪುಸ್ತಕವನ್ನ ನೀವು ಅಭ್ಯಾಸ ಮಾಡಬೇಕು. ಅಭ್ಯಾಸ ಹಾಗೂ ಅಭ್ಯಾಸ ಪುಸ್ತಕವನ್ನ ನೀವು ಚೆನ್ನಾಗಿ ಅಧ್ಯಯನವನ್ನ ಮಾಡಿದ್ರೆ ಅಲ್ಪ ಪ್ರಯತ್ನದಿಂದಲೇ ನೀವು 100ಕ್ಕೆ 100 ಅಂಕಗಳನ್ನ ಪಡಿಬಹುದು ಮಕ್ಕಳೇ. ಬಹಳ ಸುಲಭವಾಗಿರುವಂತಹ ಪ್ರಶ್ನೆ ಪತ್ರಿಕೆ ನಮ್ಮ ಸಂಸ್ಕೃತ ಪ್ರಶ್ನೆ ಪತ್ರಿಕೆ ಮಕ್ಕಳೇ. ಅರ್ಥ ಆಯ್ತಾ? ಇಂದು ಪಾಠ ಮಾಡಿರುವಂತಹ ಈ ಮಾದರಿ ಪ್ರಶ್ನೆ ಪತ್ರಿಕೆಯ ಉತ್ತರಗಳು ನಿಮಗೆಲ್ಲ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಹಾಗಾಗಿ ನೀವು ಈ ವರ್ಷ ಇರುವಂತಹ 8 ಪಾಠಗಳ ಅಭ್ಯಾಸ ಹಾಗೂ ಅಭ್ಯಾಸ ಪುಸ್ತಕಗಳ ಕಡೆ ಹೆಚ್ಚಿನ ಗಮನವನ್ನ ಕೊಡಿ. ನಿಮಗೆ ಅಲ್ಪ ಪ್ರಯತ್ನದಿಂದಲೇ 100ಕ್ಕೆ 100 ಅಂಕಗಳನ್ನ ಸುಲಭವಾಗಿ ಪಡ್ಕೋಬಹುದು. ಯಾಕೆಂದ್ರೆ ಬಹು ಆಯ್ಕೆ ಪ್ರಶ್ನೆಗಳು ಬಹಳ ಇರೋದ್ರಿಂದ ನಿಮಗೆ ಒಳ್ಳೆಯ ಅಂಕಗಳು ಲಭಿಸುತ್ತೆ ಮಕ್ಕಳೇ. ಇಲ್ಲಿಗೆ ನಾನು ನಿಮಗೆಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹಾರೈಸುತ್ತಾ ಮಾದರಿ ಪ್ರಶ್ನೆ ಪತ್ರಿಕೆಯ ತರಗತಿಯನ್ನ ಮುಕ್ತಾಯ ಮಾಡ್ತೇನೆ. ಧನ್ಯವಾದಗಳು ಮಕ್ಕಳೇ. ಶುಭ ದಿನ.